ನಮಸ್ತೆ ನಮಸ್ತೆ. ಓಕೆ, ಇವತ್ತಿನ ಕ್ಲಾಸ್ ವಿ ವಿಲ್ ಟಾಕ್ ಅಬೌಟ್ ಕ್ಷಮೆ ಮತ್ತು ಉನ್ನತ ಜೀವಿಗಳು. ಓಕೆನಾ? ಕ್ಷಮೆ ಯಾಕೆ ಕೇಳ್ಬೇಕು? ಓಕೆ, ನಾವ್ ಯಾಕೆ ಫಾರ್ಗಿವ್ನೆಸ್ ಅಫರ್ಮೇಶನ್ಸ್ ಓದ್ತೀವಿ? ಓದೋವಾಗ ಏನಾಗ್ತಾ ಇದೆ ನಮ್ಗೆ? ಓಕೆ, ಯಾರ್ಯಾರು ಬರ್ತಾರೆ, ಯಾಕೆ ಓದ್ಬೇಕು ಅನ್ನೋದು ಇವತ್ತು ನಾವು ತಿಳ್ಕೊಳ್ಳೋಣ ಈ ಕ್ಲಾಸಲ್ಲಿ. ಸರಿನಾ? ಸೊ ಕ್ಷಮೆ ಕೇಳೋ ಮುಂಚೆ ಕ್ಷಮೆ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ. ಓಕೆ, ಸರಿ. ಫಸ್ಟ್ ಅಂಡ್ ಫಾರ್ಮೋಸ್ಟ್, ದರ್ ಇಸ್ ಲಾ ಆಫ್ ಫಾರ್ಗಿವ್ನೆಸ್. ಈ ಕ್ಷಮೆಯ ನಿಯಮ ಏನ್ ಹೇಳ್ತಾ ಇದೆ ಅಂದ್ರೆ, ನಿಮ್ಮ ವಿರುದ್ಧದ ಕುಂದುಕೊರತೆಗಳನ್ನು ನೀವು ಮುಕ್ತವಾಗಿ ಕ್ಷಮಿಸುವ ಮತ್ತು ಮರೆತು ಬಿಡುವ ಮಟ್ಟಿಗೆ ನೀವು ಮಾನಸಿಕವಾಗಿ ಆರೋಗ್ಯವಿದ್ದೀರಿ. ಸೊ ಏನ್ ಹೇಳತ್ತಂದ್ರೆ, ಕ್ಷಮಿಸಿದರೆ ಮಾತ್ರ ನೀವು ಆನಂದವಾಗಿರ್ತೀರ. ದಟ್ ಇಸ್ ದ ಜಿಸ್ಟ್ ಆಫ್ ಲಾ ಆಫ್ ಫಾರ್ಗಿವ್ನೆಸ್. ಕ್ಷಮಿಸಿದ್ರೆ ಏನಾಗತ್ತೆ? ನಿರಾಕರಣೆ, ಕೋಪ ಅಥವಾ ದ್ವೇಷವನ್ನು ಕೊಳ್ಳುವಾಗ ನಿಮ್ಮನ್ನು ಹಿಂದಿನ ನೋವಿನೊಂದಿಗೆ ಅದು ಬಂಧಿಸುತ್ತದೆ ಮತ್ತು ನಿಮ್ಮನ್ನು ಮುಂದಕ್ಕೆ ಚಲಿಸದಂತೆ ಅದು ತಡೆ ಮಾಡುತ್ತದೆ. ಸೊ ನೀವು ಕ್ಷಮಿಸಿದಾಗ ಎಲ್ಲಾ ನಕಾರಾತ್ಮಕ ಭಾವನೆಗಳು ಹಾಗೂ ನಕಾರಾತ್ಮಕ ಶಕ್ತಿಗಳನ್ನು ಬಿಡುಗಡೆ ಮಾಡ್ತೀರಾ. ಆಗ ನಿಮ್ಮ ಆತ್ಮವನ್ನು ಗುಣಪಡಿಸುವಿಕೆ, ಬೆಳವಣಿಗೆಗೆ ಮತ್ತು ಶಾಂತಿಗೆ ತೆರೆಯುತ್ತೀರಿ. ಸೊ ಈ ಕ್ಷಮೆ ಅನ್ನೋದು ನೀವು ನಿಮಗೆ ಕೊಡುವ ಉಡುಗೊರೆ. ಇದರಿಂದ ಏನಾಗತ್ತೆ? ಸ್ಪಷ್ಟತೆ ಮತ್ತು ಭಾವನಾತ್ಮಕ ಸ್ವಾತಂತ್ರ್ಯದತ್ತ ಇದು ಒಂದು ಹೆಜ್ಜೆ ಅಂತ ಹೇಳ್ಬೋದು. ಸೊ ಈ ಕ್ಷಮೆ ಭೂತಕಾಲವನ್ನು ಬದಲಾಯಿಸುವುದಿಲ್ಲ. ನೀವ್ ಏನ್ ಮಾಡಿದ್ರು ಅದಲ್ಲೇ ಇದೆ, ಪಾಸ್ಟ್ ಅಲ್ಲೇ ಇದೆ. ಆದರೆ ಕ್ಷಮಿಸುವಾಗ ನಿಮ್ಮ ಭವಿಷ್ಯವನ್ನು ನಾವು ಪರಿವರ್ತಿಸಬಹುದು. ನಮ್ಮ ಭವಿಷ್ಯವನ್ನು ನಾವೇ ಕ್ಷಮಿಸಿದಾಗ ಪರಿವರ್ತಿಸಬಹುದು. ಸೊ ಆದ್ರಿಂದ ಯು ಲೆಟ್ ಗೋ, ಎಲ್ಲವನ್ನು ಬಿಟ್ಬಿಡಿ. ಇದು ನನಗೆ ಬೇಡ, ಅವ್ರ ಕಂಡ್ರೆ ನನಗ್ ಅಸಹ್ಯ, ಅವ್ರು ನೋಡಿದ್ರೆ ನನಗೆ ಇಷ್ಟ ಇಲ್ಲ, ಇವ್ರ ಕಂಡ್ರೆ ನಂಗೆ ತುಂಬಾ ಇಷ್ಟ, ಆ ತರ ಹೇಳೋದಲ್ಲ. ಈ ಲೈಕ್ಸ್ ಡಿಸ್ಲೈಕ್ಸ್ ಏನೇನಿದೆ ಎಲ್ಲ ಬಿಟ್ಬಿಡಿ. ಸೊ ಈ ಕ್ಷಮೆಯ ಹಗುರತೆಯು ನಿಮ್ಮನ್ನು ಹೆಚ್ಚು ಪೂರ್ಣ ಮತ್ತು ಸಂತೋಷದಾಯಕವಾದ ಜೀವನಕ್ಕೆ ತೆರೆದೊಯ್ಯುತ್ತದೆ. ಸೊ ಈ ಕ್ಷಮೆ ಅನ್ನೋದು ಇದು ಸಂಪೂರ್ಣವಾಗಿ ಒಂದು ಸ್ವಾರ್ಥ, ನಮ್ಮ ಸ್ವಾರ್ಥ ಅದು. ಯಾಕಂದ್ರೆ ಅದು ನಮ್ಮ ಮನಃಶಾಂತಿಗೆ ಸಂಬಂಧಿಸುತ್ತದೆ. ಸೊ ಇಟ್ ಇಸ್ ಅ ವೆರಿ ವೆರಿ ಸೆಲ್ಫಿಶ್ ನೋಷನ್. ನಾವು ಸೆಲ್ಫಿಶ್ ಆಗಿ ಕ್ಷಮೆ ಕೇಳಿದ್ರೆ ನಾವು ತುಂಬಾ ಸಂತೋಷವಾಗಿರ್ತೀವಿ. ಸೊ ಇದು ನಮ್ಮ ಸ್ವಾರ್ಥಕ್ಕಾಗಿ ನಾವು ಕ್ಷಮೆ ಕೇಳಲೇಬೇಕು. ಸರಿನಾ? ನೆಕ್ಸ್ಟ್, PVH ಅಂದ್ರೆ ಏನು? ಸೊ PVH ಅನ್ನೋದು ಮುಟ್ಟದೆ ಮದ್ದಿಲ್ಲದ ಪ್ರಾಣಶಕ್ತಿಯಿಂದ ಇರುವ ಚಿಕಿತ್ಸೆ. ಸೊ ಇದರಲ್ಲಿ 3 ತತ್ವಗಳು ಇವೆ. ಏನಂದ್ರೆ, ದೇಹವು ತನ್ನನ್ನು ತಾನೇ ಗುಣಪಡಿಸಲು ಆಗುತ್ತೆ. ಓಕೆ, ಸೊ ಅದಕ್ಕೆ ಏನ್ ಬೇಕು ಅಂದ್ರೆ, ದೇಹದ ಯೋಗಕ್ಷೇಮಕ್ಕೆ ಪ್ರಾಣಶಕ್ತಿ ಅಗತ್ಯ. ಸೊ ಈ ಪ್ರಾಣಶಕ್ತಿ ಎಲ್ಲಿಂದ ಬರುತ್ತೆ ಅಂದ್ರೆ, ಸೂರ್ಯನಿಂದ, ಚಂದ್ರನಿಂದ, ಭೂತಾಯಿಯಿಂದ, ಮರಗಳಿಂದ, ನಾವು ತಿನ್ನುವ ಆಹಾರ, ಕುಡಿಯೋ ನೀರು, ಅದಲ್ಲದೆ ಮುಖ್ಯವಾಗಿ ನಾವು ಬ್ರೀದ್ ಇನ್ ಮಾಡುವ ಪ್ರಾಣಶಕ್ತಿ ಗಾಳಿಯಿಂದ ಬರುತ್ತೆ ಈ ಪ್ರಾಣಶಕ್ತಿ. ಸೊ ಇದರಿಂದ ಪ್ರಾಣಶಕ್ತಿ ತಗೊಂಡು ನಮ್ಮ ದೇಹ ತನ್ನನ್ನು ತಾನೇ ಗುಣಪಡಿಸ್ತಾ ಇರುತ್ತೆ. ಸೊ ಈ ಪ್ರಾಣವು ದೈಹಿಕ ಮತ್ತು ಶಕ್ತಿಯ ದೇಹದ ಯೋಗಕ್ಷೇಮವನ್ನು ವೇಗಗೊಳಿಸುತ್ತದೆ. ಹೆಚ್ಚಾಗಿ ಪ್ರಾಣಶಕ್ತಿ ಇದ್ರೆ ಹೆಚ್ಚಾಗಿ ಅದು ನಮ್ಮ ದೇಹದಲ್ಲಿ ಬಂದು ಚೆನ್ನಾಗಿ ನಮ್ಮ ದೇಹವನ್ನು ಇಟ್ಕೊಂಡಿರತ್ತೆ. ಸೊ ಇದೇ 3 ಬೇಸಿಕ್ ತತ್ವಗಳು. ಆಯ್ತಾ? PVH. ಸೊ ದಿಸ್ PVH ಏನಿದೆ, ವಿಶ್ವವ್ಯಾಪಿ ಕರ್ಮದ ನಿಯಮವನ್ನು ಅನುಸರಿಸುತ್ತದೆ. ಸೊ ಯೂನಿವರ್ಸಲ್ ಲಾ ಆಫ್ ಕರ್ಮ ಇಸ್ ದ ಬೇಸಿಸ್ ಆಫ್ PVH. ಸೊ ಈ ಲಾ ಆಫ್ ಕರ್ಮ ಏನ್ ಹೇಳ್ತಾ ಇದೆ ಅಂದ್ರೆ, ಕರ್ಮದ ನಿಯಮವು ಕಾರಣ ಮತ್ತು ಪರಿಣಾಮದ ನಿಯಮವಾಗಿದೆ. ಅಲ್ಲದೆ ಯು ಕ್ಯಾನ್ ಸೇ ದಟ್ ಕ್ರಿಯೆ ಮತ್ತು ಪ್ರತಿಕ್ರಿಯೆಯ ನಿಯಮ. ಓಕೆ, ಸೊ ಲೇಮನ್ ವಾಯ್ಸ್ ಅಲ್ಲಿ
ಆಮ್, ಬಿತ್ತಿದಂತೆ ಕೊಯ್ಯುವುದು. ಸೊ ನೀವು ಒಂದು ಮಾವಿನ ಹಣ್ಣು ಬೀಜ ಹಾಕಿದ್ರೆ ಮಾವಿನ ಹಣ್ಣು ಮರ ಬರುತ್ತೆ. ಬಾಳೆಹಣ್ಣು ಮರ ಬರುತ್ತಾ? ಇಲ್ಲ. ಸೊ ನೀವು ಇನ್ನೊಬ್ಬರಿಗೆ ಏನ್ ಮಾಡಿದಿರೋ ಅದೇ ನಿಮ್ಮ ಆತ್ಮಕ್ಕೆ ನೀವು ಮಾಡಿದ ಹಾಗೆ. ಸೊ ನೀವು ಬೇರೆಯವ್ರನ್ನ ಬೈದ್ರೆ ನಿಮಗೆ ವಾಪಸ್ ಯಾರೋ ಬೈತಾರೆ. ನೀವು ತೀರ್ಪು ನೀಡಿದರೆ ನೀವು ತೀರ್ಪು ಪಡಿತೀರಿ. ನೀವು ಶಾಪ ಹಾಕಿದ್ರೆ ನಿಮಗೂ ಶಾಪ ಪಡಿತೀರಿ. ನೀವು ಆಶೀರ್ವಾದ ಮಾಡಿದ್ರೆ ನಿಮಗೂ ಆಶೀರ್ವಾದ ಪಡಿತೀರಿ. ಸೊ ದಿಸ್ ಇಸ್ ಯೂನಿವರ್ಸಲ್ ಲಾ ಆಫ್ ಕರ್ಮ. ಸೊ ಸಮ್ ಟೈಮ್ಸ್ ಏನಾಗತ್ತೆ, ಜನ ಏನಾದ್ರೂ ಇಶ್ಯೂಸ್ ಆದ್ರೆ ಅಯ್ಯೋ ಇದು ನನ್ ಕರ್ಮ ಅಂತ ಬೈಕೋತೀವಿ. ನಾವ್ ಯಾವತ್ತೂ ಕರ್ಮವನ್ನು ಬೈಕೊಳ್ಳೇಬಾರ್ದು. ಇದು ಶಿಕ್ಷೆ ಅಲ್ಲ, ಇದು ಬರೀ ನಾವು ಮಾಡಿರೋ ಕರ್ಮಕ್ಕೆ ಪ್ರತಿಬಿಂಬ. ಆಯ್ತಾ? ನಾನು ಏನು ಕೊಡುವೆನೋ ಅದೇ ಪ್ರತಿಧ್ವನಿಯಾಗಿ ನನಗೆ ಮರಳಿ ಬರುತ್ತದೆ. ಒಬ್ಬರ ಭಾವನೆಗಳೊಂದಿಗೆ ಆಟವಾಡಲು ಸಾಧ್ಯವಿಲ್ಲ. ಅವರ ನಂಬಿಕೆಯನ್ನು ಮುರಿದು ಅವರ ಹೃದಯಕ್ಕೆ ನೋವು ಉಂಟು ಮಾಡಿ ನಮ್ಮ ಜೀವನ ಶಾಂತಿಯಾಗಿರಬೇಕೆಂದು ನಿರೀಕ್ಷಲು ಸಾಧ್ಯವೇ ಇಲ್ಲ. ಸೊ ಅವರ ಎಲ್ಲಾ ನೋವುಗಳನ್ನು ಯಾರು ನೋಡ್ತಾ ಇದ್ದಾರೆ ಅಂದ್ರೆ ಈ ವಿಶ್ವವು, ಈ ದೈವವು ನೋಡ್ತಾ ಇದೆ. ಅದು ಎಂದಿಗೂ ತಪ್ಪುವುದಿಲ್ಲ. ನಮ್ಮ ಎಲ್ಲಾ ಆಲೋಚನೆಗಳು, ಪದಗಳು ಮತ್ತು ನಮ್ಮ ಕ್ರಿಯೆಯನ್ನು ನಮ್ಮ ಕರ್ಮದ ಬ್ಯಾಂಕ್ ನಲ್ಲಿ ಸೇರಿಸುತ್ತಾ ಹೋಗ್ತೀವಿ. ಯಾರನ್ನಾದರೂ ನೋವಿಸುವ ಮೊದಲು ನೆನಪಿಡಿ, ಕರ್ಮ ಎಂದಿಗೂ ಮರೆಯಲ್ಲ. ಸೊ ನ್ಯಾಯ, ದಯೆ, ಕರುಣೆ ಮತ್ತು ಜಾಗೃತಿಯನ್ನು ಆಯ್ಕೆ ಮಾಡಿ. ಈ ಕ್ಷಮೆಯ ಸತ್ಯ ಪ್ರತಿಜ್ಞೆಯನ್ನು ಓದುವಾಗ ನಮ್ಮ ಕರ್ಮಗಳು ಸಮತೋಲನವಾಗುತ್ತೆ. ಸೊ ದಿಸ್ ಇಸ್ ಲಾ ಆಫ್ ಕರ್ಮ. ಸೊ ಬೇಸಿಕ್ ನಮ್ಮ PVH ಶಿವ ಸರ್ ಏನ್ ಕೊಟ್ಟಿದ್ದಾರೆ ಅಂದ್ರೆ ಈ ಕ್ಷಮೆ ಸತ್ಯ ಪ್ರತಿಜ್ಞೆ ಕೊಟ್ಟಿದ್ದಾರೆ. ಸೊ ಕ್ಷಮೆ ಕೇಳೋದ್ರಿಂದ ಏನಾಗ್ತಾ ಇದೆ, ನಮ್ಮ ದೇಹ ತನ್ನ ತಾನೇ ಗುಣಪಡಿಸ್ಕೊಳತ್ತೆ. ಅಪಾರ್ಟ್ ಫ್ರಮ್ ದಟ್ ಒಳ್ಳೆ ಕರ್ಮ ನಾವು ಪಡಿತಾ ಹೋಗ್ತೀವಿ. ಸೊ ಒಳ್ಳೆ ಕರ್ಮ ಎಷ್ಟು ಪಡಿತೀವೋ ಅಷ್ಟು ನಮ್ಮ ಮುಂದಿನ ಜನ್ಮಕ್ಕೆ ಅದು ಹೆಲ್ಪ್ ಮಾಡುತ್ತೆ. ಸರಿನಾ? ಸೊ ನೆಕ್ಸ್ಟ್ ನೋಡೋಣ. ದೇಹವನ್ನು ಗುಣಪಡಿಸುವುದನ್ನು ತಡೆಯುವುದು ಯಾವುದು? ಫಸ್ಟ್ ಅಂಡ್ ಫಾರ್ಮೋಸ್ಟ್ ಕಾರ್ಡ್ಸ್. ಈ ಕಾರ್ಡ್ಸ್ ಅಂದ್ರೆ ಏನು? ಕಾರ್ಡ್ಸ್ ಅಂದ್ರೆ ನಕಾರಾತ್ಮಕವಾದ ಶಕ್ತಿ ಸಂಪರ್ಕ. ಸಪೋಸಿಂಗ್ ನೀವು ರೋಡಲ್ಲಿ ಹೋಗ್ತಾ ಇದ್ದೀರಾ, ಗೊತ್ತಿಲ್ದೆ ಯಾರೋ ಎಂಜಲ್ ಉಗ್ದಿದ್ದಾರೆ ರೋಡ್ ಮೇಲೆ, ನೀವು ಅದನ್ನ ಗೊತ್ತಿಲ್ದೆ ಅದನ್ನ ತುಳಿದ್ ಬಿಡ್ತೀರಾ. ಅಯ್ಯೋ ಅಂತ ಏನ್ ಹೇಳ್ತೀವಿ? ತುಳಿದ್ಮೇಲೆ ಅಯ್ಯೋ ಯಾರೋ ಇದು ಎಂಜಿಲ್ ಉಯ್ದಿದಾರಲ್ಲ ಅಂತ ಬೈತೀವಿ ಅವ್ರನ್ನ. ಓಕೆ, ಅವ್ರನ್ನ ಮಾತ್ರ ಬೈತೀವ? ಅವ್ರ ತಂದೆ ತಾಯಿ ಕುಲ ಗೋತ್ರ ಎಲ್ಲಾನು ಬೈತೀವಿ. ಸೊ ಅವಾಗ ಏನಾಗತ್ತೆ, ಈ ಕಾರ್ಡ್ ನಕಾರಾತ್ಮಕ ಶಕ್ತಿ ಸಂಪರ್ಕ ನಮ್ಮಿಂದ ಆ ಉಗ್ದಿದ ಮನುಷ್ಯ ಯಾರಿದಾರೋ ಅವ್ರಿಗೆ ಹೋಗುತ್ತೆ. ಸರಿನಾ? ಸೊ ನಮ್ಮ ಆರಾ ಸೆಲವನ್ನು ಅದು ನಾಶ ಮಾಡಿ ಅವರು ದೇಹಕ್ಕೂ ಅದು ಹೋಗಿ ನಾಶ ಮಾಡತ್ತೆ. ಸೊ ದಟ್ ಪರ್ಸನ್ ಸಪೋಸ್ ಅವ್ರಿಗೆ ಡಯಾಬಿಟಿಸ್ ಇತ್ತು ಅಂದ್ಕೊಳ್ಳಿ, ನಾವ್ ಇಲ್ಲಿಂದ ಕಳಿಸಿರುವ ಆ ನಕಾರಾತ್ಮಕ ಕಾರ್ಡ್ ಡಯಾಬಿಟಿಸ್ ಏನ್ ಆರ್ಗನ್ ಅಫೆಕ್ಟ್ ಮಾಡತ್ತೆ? ಇಟ್ ಅಫೆಕ್ಟ್ಸ್ ದ ಪ್ಯಾಂಕ್ರಿಯಾಸ್ ಅಲ್ವಾ? ಸೊ ಈ ನಕಾರಾತ್ಮಕ ಶಕ್ತಿ ಸಂಪರ್ಕ ಅವ್ರ ಪ್ಯಾಂಕ್ರಿಯಾಸ್ ಹೋಗಿ ತಾಕತ್ತೆ. ಸೊ ಎಷ್ಟೇ ಅವ್ರ ಮಾತ್ರೆ ತಿಂದ್ರೇನು ಏನಾಗತ್ತೆ, ಹಿಸ್ ಡಯಾಬಿಟಿಸ್ ಕಮ್ಮಿ ಆಗಲ್ಲ. ಆ ತರ ಇಟ್ ಡಿಪೆಂಡ್ಸ್ ಆನ್ ದ ಎಷ್ಟು ಶಕ್ತಿ, ಎಷ್ಟು ಬಲವಾಗಿ ನಾವು ಶಕ್ತಿ ಕಳಿಸ್ತೀವೋ ಅಷ್ಟು ಬಲವಾಗಿ ಹೋಗಿ ಎಲ್ಲೆಲ್ಲಿ ಹೋಗುತ್ತೆ ಅಂದ್ರೆ ಈ ಚಕ್ರಗಳು, ಅಂಗಗಳು, ಇಲ್ಲ ನೋವಿರುವ ಜಾಗಕ್ಕೆ ಹೋಗಿ ಅದು ಪರಿಣಾಮ ಬೀರ್ತಾ ಇರುತ್ತೆ. ಸೊ ನೆಕ್ಸ್ಟ್ ಸೈಕಿಕ್ ಅಟ್ಯಾಕ್. ಸೈಕಿಕ್ ಅಟ್ಯಾಕ್ ಅಂದ್ರೆ ಯಾವ್ದ್ಯಾವ್ದು ಅಂದ್ರೆ ಮಾಟ ಮಂತ್ರ, ಬಿಳಿ ಜಾದು, ಶಾಪ, ಆತ್ಮಗಳ ಸಂಪರ್ಕ, ಇಲ್ಲ ಆಂತರಿಕ ಪ್ರಪಂಚದ ಸಂಪರ್ಕಗಳು. ಇವೆಲ್ಲ ಇದ್ರೇನು ನಮ್ಮ ದೇಹ ಗುಣವಾಗಲ್ಲ. ನೆಕ್ಸ್ಟ್ ಬರೋದು ರಾಂಗ್ ಡಯಟ್, ತಪ್ಪಾದ ಆಹಾರ.
ನಾವು ನಮ್ಮ ಇಂಡಿಯನ್ ಆಹಾರ ಎಷ್ಟು ಸವಿರುಚಿ ಅಂತ ಹೇಳ್ತೀವಿ, ಬಟ್ ಏನ್ ಹಾಕಿದೀವಿ? ಹೆಚ್ಚಾಗಿ ಹುಳಿ, ಉಪ್ಪು, ಸಿಹಿ, ಕಹಿ ಮತ್ತು ಮೋಸ್ಟ್ಲಿ ಆಮ್ಲೀಯಜನಕವಾದ ಆಹಾರ ನಮ್ಮ ಭಾರತದ ಆಹಾರ. ಸ್ವಲ್ಪ ನಾವು ಆಲ್ಕಲೈನ್ ಆಹಾರ ಇಲ್ಲ ಸಾತ್ವಿಕ ಫುಡ್ ತರ ನಾವು ಸೊಪ್ಪಿನ ಗ್ರೀನ್ ಆಗಿ ಆ ತರ ತಿನ್ನೋದ್ರಿಂದ ನಮ್ಮ ದೇಹ ಚೆನ್ನಾಗಿರುತ್ತೆ. ಯಾಕಂದ್ರೆ ಈಗ ತಿನ್ನೋದು ಮುಂದೆ 20 ವರ್ಷದ ನಂತರ ಅದು ಪ್ರಭಾವ ಬೀಳತ್ತೆ ನಮ್ಮ ಬಾಡಿ ಮೇಲೆ. ಸರಿನಾ? ಎಲ್ಲ ಹುಳಿ, ಉಪ್ಪು, ಸಿಹಿ, ಕಹಿ ಎಲ್ಲ ತಿಂದ್ರೆ 20 ವರ್ಷದ ನಂತರ ಆಲ್ ದ ಆಸಿಡಿಕ್ ಫುಡ್ ಏನಾಗತ್ತೆ, ನಮ್ಮ ಮಂಡಿ ನೋವು, ಆ ಮಂಡಿಯಿಂದ ಎಲ್ಲ ಕ್ಯಾಲ್ಸಿಯಂ ತಗೋತಾ ಇರುತ್ತೆ. ಅವಾಗ ನಮ್ಮ ಮಂಡಿ ನೋವು, ಅದು ಮುಟ್ಟಿ ನೋವು ಎಲ್ಲ ಬರ್ತಾ ಇರುತ್ತೆ, ನೋವು. ಓಕೆ, ನೆಕ್ಸ್ಟ್ ಬಂದು ತಪ್ಪಾದ ಭಾವನೆಗಳು. ಸೊ ನಾವು ಯಾವಾಗ್ಲೂ ಸದಾ ಸಂತೋಷವಾಗಿರಲ್ಲ. ಸೊ ಎಲ್ಲಾದ್ರೂ ಒಂದು ಕ್ರೋಧ, ಕೋಪ, ಅಸೂಯೆ, ದುಃಖ, ಆತಂಕ, ಚಿಂತೆ, ಬರಿ, ಸೊ ಭಯ, ಇದೆಲ್ಲ ಇದ್ರೆ ಏನಾಗತ್ತೆ, ನಮ್ಮ ದೇಹ ಗುಣವಾಗಲ್ಲ. ಅದಲ್ದೆ ಫೇಲ್ಯೂರ್ ಆಫ್ ದ ಇಮ್ಯೂನ್ ಸಿಸ್ಟಮ್, ರೋಗ ನಿರೋಧಕ ವ್ಯವಸ್ಥೆಯ ವೈಫಲ್ಯ. ನೆಕ್ಸ್ಟ್ ಬಂದು ಆಟೋ ಸಜೆಷನ್ಸ್, ತಪ್ಪಾದ ಸ್ವಯಂ ಸಲಹೆಗಳು. ನನ್ನಿಂದ ಈ ಕೆಲಸ ಆಗಲ್ಲ, ನಾನು ಇದು ಮಾಡಲ್ಲ, ನಾನು ದಡ್ಡ, ನಾನ್ ಪೆದ್ದಿ, ನನ್ನನ್ನು ಯಾರು ಪ್ರೀತಿಸಲ್ಲ, ನನಗೆ ಯಾರೂ ಇಲ್ಲ, ಈ ತರ ಹೇಳ್ಕೊಳ್ಳೋದಲ್ಲ ತಪ್ಪಾದ ಸ್ವಯಂ ಸಲಹೆ. ಈ ತರ ಇಮೋಷನಲ್ ಆದಾಗ್ಲೂ ನಮ್ಮ ಬಾಡಿ ಗುಣ ಆಗಲ್ಲ. ನೆಕ್ಸ್ಟ್ ಅದಲ್ದೆ ಏನಿದೆ, ಬ್ಯಾಕ್ಟೀರಿಯಾ, ವೈರಸ್, ಫಂಗಸ್, ಈಸ್ಟ್, ಇವೆಲ್ಲ ಬಂದ್ಮೇಲೆ ಬಾಡಿ ಒಳಗ್ ಬಂದ್ರೆ ಏನಾಗತ್ತೆ, ಹಿಂದೆನೆ ಕಾಯಿಲೆಗಳೆಲ್ಲ ಬರ್ತವೆ. ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ಸರ್ ಹೇಳ್ತಾರೆ ಕಾರ್ಮಿಕ್ ಕಂಡೀಷನ್ಸ್, ಕರ್ಮದ ಪರಿಸ್ಥಿತಿಗಳು. ಸೊ ಈ ಕರ್ಮದ ಪರಿಸ್ಥಿತಿಗಳು ಯಾವ್ಯಾವು ಅಂದ್ರೆ, ವಿ ಕ್ಯಾನ್ ಉದಾಹರಣೆಗೆ ಹುಟ್ಟದಾಗಿಂದ ಕುರುಡ ಇಲ್ಲ ಕಿವುಡ, ಮೂಕ, ಅಂಗವಿಕಲ, ಇಲ್ಲ ಆಟಿಸಮ್ ಇರ್ಬೋದು, ಸೆರೆಬ್ರಲ್ ಪಾಲ್ಸಿ ಇರ್ಬೋದು, ಇಲ್ಲ ತುಂಬಾ ಬಡತನದಲ್ಲಿ ಇರ್ಬೋದು, ಇಲ್ಲ ಸಂಬಂಧದ ಜೊತೆ ಸಮಸ್ಯೆಗಳು ಇರ್ಬೋದು. ಇದೆಲ್ಲ ಬಿಕಾಸ್ ಆಫ್ ಕಾರ್ಮಿಕ್ ಕಂಡೀಷನ್ಸ್. ಇದು ಬಹಳ ಬಹಳ ಇಂಪಾರ್ಟೆಂಟ್. ಸರಿನಾ? ಇದೆಲ್ಲ ಇದ್ರೆ ದೇಹ ಗುಣಪಡಿಸಲು ಆಗೋದಿಲ್ಲ. ಸೊ ಏನ್ ಮಾಡ್ಬೇಕು, ಅಫರ್ಮೇಶನ್ಸ್ ಎಲ್ಲ ಓದಿ ಕ್ಲೀನ್ ಆದ್ಮೇಲೆ ಏನಾಗತ್ತೆ, ಎಕ್ಸೆಪ್ಟ್ ಫಾರ್ ದ ಕಾರ್ಮಿಕ್ ಕಂಡೀಷನ್ಸ್ಗೆ ನಾವು ಓದ್ತಾ ನೆಕ್ಸ್ಟ್ ಜನ್ಮ ಚೆನ್ನಾಗಿರತ್ತೆ. ಆದ್ರೆ ಈ ಜನ್ಮದಲ್ಲಿ ಏನೋ ಮಾಡಿರೋ ತಪ್ಪಿಂದ ಈ ತರ ನಾವು ಜನಿಸಿದ್ದೀವಿ. ಸೊ ವಾಟ್ ಟು ಡೂ, ಫಾರ್ಗಿವ್ನೆಸ್ ಓದಿ ನಮ್ಮನ್ನ ನಾವೇ ಕ್ಲೀನ್ ಮಾಡ್ಕೊಂಡು ನಮ್ ಕರ್ಮನ ಕ್ಲೀನ್ ಮಾಡ್ತಾ ಮುಂದಿನ ಜನ್ಮ ತುಂಬಾ ಸುಲಭವಾಗಿ ಚೆನ್ನಾಗಿರತ್ತೆ ಅಂತ ಹೇಳ್ತಾರೆ. ಸರಿನಾ? ನೆಕ್ಸ್ಟ್ ಏನಿದೆ, ವಾಟ್ ಇಸ್ ದ ಪರ್ಪಸ್ ಆಫ್ ದ ಸೋಲ್, ಈ ಆತ್ಮದ ಉದ್ದೇಶ ಏನು ಅಂತ ನೋಡೋಣ. ಸರಿನಾ? ಫಸ್ಟ್ ಅಂಡ್ ಫಾರ್ಮೋಸ್ಟ್ ಹೊಸ ವಿಷಯಗಳನ್ನು ಕಲಿಯಲು ಬಂದಿದೆ ಈ ಆತ್ಮ. ಮತ್ತು ಅದಲ್ಲದೆ ಕರ್ಮವನ್ನು ಮೇನ್ ಆಗಿ ಸಮತೋಲನಗೊಳಿಸಲು ಬಂದಿದೆ ಈ ಆತ್ಮ. ನಾಟ್ ಓನ್ಲಿ ದ್ಯಾಟ್, ಮಾನವನಿಗೆ ಏನಾದ್ರೂ ಒಳ್ಳೆಯದನ್ನು ತರಲು, ಇಲ್ಲ ಹೊಸ ಬೋಧನೆ, ಇಲ್ಲ ಹೊಸ ಸಂಶೋಧನೆಗಳನ್ನು ತರಲು ಬಂದಿದೆ. ಫಾರ್ ಎಕ್ಸಾಂಪಲ್ ನಮ್ ಶಿವ ಸರ್ ಬಂದಿದ್ದಾರೆ ಈ ಜನ್ಮದಲ್ಲಿ. ಅವ್ರು ನಮಗೆ ಏನ್ ಕೊಟ್ಟಿದ್ದಾರೆ? He has given us such a ವಂಡರ್ಫುಲ್ ಸಾಧನೆ, ಫಾರ್ಗಿವ್ನೆಸ್, ಅಫರ್ಮೇಶನ್ ಮತ್ತೆ ಹೀಲಿಂಗ್ ಮಾಡ್ಕೊಳಕ್ಕೆ ವಾಂಡ್ ಕೊಟ್ಟಿದ್ದಾರೆ. ಸೊ ಅವ್ರ ಪರ್ಪಸ್ ಆಫ್ ದ ಸೋಲ್ ಈ ಲೈಫ್ ಅಲ್ಲಿ ಅವ್ರು ತೀರ್ಸ್ಕೊಂಡಿದ್ದಾರೆ. ಆದ್ರೆ ನಾವೇನ್ ಮಾಡಿದೀವಿ? ನಾವೇನಾದ್ರೂ ಆತರ ಮಾಡಿದೀವಾ? ಅಟ್ಲೀಸ್ಟ್ ನಾವು ಮಾಡೋ ಕೆಲ್ಸ ನಾವು ಚೆನ್ನಾಗಿ ಮಾಡ್ತಾ ಇದ್ದೀವಾ ಅಂತ ನಾವು ವಿ ಹ್ಯಾವ್ ಟು ಕ್ವೆಶ್ಚನ್ ಅವರ್ ಸೆಲ್ಸ್. ಅದಲ್ದೆ ವಾಟ್ ಇಸ್ ದ ಮೇನ್ ಪರ್ಪಸ್ ಅಂದ್ರೆ ದೇವರೊಂದಿಗೆ ಒಂದಾಗಬೇಕು, ಅದೇ ನಮ್ಮ ಗುರು. ಆಯ್ತಾ? ಬಟ್ ವಾಟ್ ಹ್ಯಾಪನ್ಸ್, ಆದರೆ ನಾವು ಈ ಉದ್ದೇಶವನ್ನು ಮರೆತು ಹೋಗ್ತೀವಿ. ಹೇಗೆ ಅಂದ್ರೆ, ನಮ್ಮ ಜೀವನವು ನಮ್ಮ ಸುತ್ತಮುತ್ತಲಿನ ಜನರಿಂದ ಪರಿಸರದಿಂದ, ಸಂಬಂಧಿಗಳಿಂದ, ಜೀವನ ಶೈಲಿಗಳಿಂದ ಪ್ರಭಾವಿತವಾಗಿದೆ. ನಮ್ಮ ಅನುಭವಗಳು, ನಾವು ತಿನ್ನುವ ಆಹಾರ, ನಮ್ಮ ಅಭ್ಯಾಸಗಳು, ಗುರಿಗಳು, ನಾವು ಓದುವ ಪುಸ್ತಕಗಳು, ನಾವು ನೋಡುವ ಟಿವಿ ಪ್ರೋಗ್ರಾಮ್ಗಳು, ಇಲ್ಲ ಸೋಷಿಯಲ್ ಮೀಡಿಯಾನಲ್ಲಿ ಫಾಲೋ ಮಾಡುವ ಜನರು, ಇಲ್ಲ ಸಿನಿಮಾ, ಅವ್ರ ಹೀರೋ ಹೀರೋಯಿನ್, ಅವ್ರನ್ನ ನಾವು ರೋಲ್ ಮಾಡೆಲ್ಸ್ ಆಗಿ ತಗೋತೀವಿ.
ಇದೆಲ್ಲ ನಮ್ಮ ಮೇಲೆ ಒಂದು ಪ್ರಭಾವ ಬೀರುತ್ತದೆ. ಸೊ ಏನಾಗತ್ತಂದ್ರೆ ನಮ್ಮ ಮನಸ್ಸು ಬೇಡದ ಬೋಧನೆಗಳು ಮತ್ತು ನಂಬಿಕೆಗಳಿಗೆ ಅನುಸರಿಸುತ್ತಾ ಹೋಗ್ತಾ ಇರತ್ತೆ. ಆದ್ರಿಂದ ಏನಾಗತ್ತೆ ಅಂದ್ರೆ ಇದು ಒಂದು ವಿಷಯ ಸತ್ಯನಾ ಇಲ್ವಾ ಅಂತ ನಾವು ಪ್ರಶ್ನಿಸೋದೇ ಇಲ್ಲ. ಓಕೆ, ಫ್ಯಾಕ್ಟಾ ಇದು ಬಿಲೀಫ್ ಸಿಸ್ಟಮ್ ಅಂತ ನಾವು ಪ್ರಶ್ನಿಸೋದಿಲ್ಲ. ಆದ್ರಿಂದ ಏನಾಗತ್ತೆ, ಬ್ಲೈಂಡ್ ಆಗಿ ನಾವು ಬಿಲೀವ್ ಮಾಡ್ಕೊಂಡ್ ಹೋಗ್ತಾ ಇರ್ತೀವಿ. ಸೊ ಅದಲ್ದೆ ನಾವು ಯಾವಾಗ್ಲೂ ಸಂತೋಷವಾಗಿದ್ದೀವಾ? ಇಲ್ಲ, ನಾವು ಮಾಯೆಯಲ್ಲಿ ಸಿಲುಕಿದ್ದೇವೆ. ನಾವು ನಮ್ಮ ಜೀವನವನ್ನು ಕಾಮ, ಕ್ರೋಧ, ಲೋಭ, ಮೋಹ, ಮದ, ಅಹಂಕಾರ ಮತ್ತು ಮಾತ್ಸರ್ಯದಿಂದ ತುಂಬಿಕೊಳ್ತಾ ಇದ್ದೀವಿ. ಇದರಿಂದ ಏನಾಗ್ತಾ ಇದೆ ಅಂದ್ರೆ ನಮ್ಮ ಆತ್ಮದ ಜೊತೆ ಇರುವ ಸಂಪರ್ಕವು ಕಳೆದು ಹೋಗ್ತಾ ಇದೆ. ಇದರಿಂದ ಏನಾಗತ್ತೆ ಅಂದ್ರೆ ನಮ್ಮ ದೈವದೊಂದಿಗೆ ಇರುವ ಸಂಪರ್ಕವು ಸಹ ಕಳೆದು ಹೋಗ್ತಾ ಇದೆ. ಸೊ ಏನಾಗತ್ತೆ, ಮರಣದ ನಂತರ ನಾವು ಬಹಳಷ್ಟು ಕರ್ಮದ ಮೂಟೆಯನ್ನು, ಇಲ್ಲ ಸಾಲ ಅಂತ ಹೇಳ್ಬೋದು, ಕರ್ಮದ ಮೂಟೆಯನ್ನು ತಗೊಂಡ್ಕೊಂಡು ಹೋಗ್ತೇವೆ. ಈ ಸಾಲಗಳನ್ನು ಏನಾಗತ್ತೆ ಬ್ಯಾಲೆನ್ಸ್ ಮಾಡಲು ಮತ್ತೆ ಮತ್ತೆ ಈ ಭೂಮಿಯಲ್ಲಿ ಬರ್ತಾ ಇರ್ಬೇಕು. ಸೊ ವೈಯಕ್ತಿಕ ವಾಗಿ ಸಹ ನಾವು ನಮ್ಮ ಸುತ್ತಮುತ್ತಲಿನಲ್ಲಿ ಚೆನ್ನಾಗಿ ಸಂತೋಷವಾಗಿಲ್ಲ ತಾನೆ. ಸೊ ಅದು ಮಾತ್ರ ಇಲ್ಲ, ಏನಾದ್ರೂ ಮನೆಯಲ್ಲಿ ಏನೋ ಕಿಟಿಪಿಟಿ ಆಯ್ತು, ಇಲ್ಲ ಯಾವಾಗ್ಲೂ ಬೈಯೋದಾಯ್ತು, ಏನೋ ಒಂಥರ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್, ಓವರ್ ಥಿಂಕಿಂಗ್, ಕರ್ಸಿಂಗ್ ಎಲ್ಲ ಕಡೆ ಆಗ್ತಾನೇ ಇದೆ. ಸೊ ಕೆಟ್ಟ ಅಭ್ಯಾಸಗಳು, ನಕಾರಾತ್ಮಕ ಎಂಟಿಟೀಸ್ ಮತ್ತು ಆತ್ಮಗಳನ್ನು ನಮ್ಮ ಜೀವನದಲ್ಲಿ ನಾವು ಆಹ್ವಾನ ಮಾಡ್ತಾ ಇರ್ತೀವಿ ಬೈ ಹ್ಯಾವಿಂಗ್ ಅ ನೆಗೆಟಿವ್ ಎನರ್ಜಿ ಅರೌಂಡ್ ಅಸ್. ಸೊ ಇದು ನಮ್ಮಲ್ಲಿ ಮಾತ್ರ ಕಂಡು ಬರಲ್ಲ, ಇದು ನಮ್ಮ ದೇಶದಲ್ಲೂ ನಕಾರಾತ್ಮಕ ಶಕ್ತಿಗಳಿದ್ದರೆ ಅದು ಯುದ್ಧ, ಅವ್ಯವಸ್ಥೆ ಹಾಗೂ ಸಾವಿಗೆ ಬೆಂಬಲ ನೀಡ್ತಾ ಇರುತ್ತೆ. ಸೊ ಎಕ್ಸಾಂಪಲ್ ಬಂದು ನಮ್ಮ ಇಸ್ರೇಲ್ ಪ್ಯಾಲೆಸ್ಟೀನಿಯನ್ ವಾರ್ ನಡೀತಾ ಇದೆ, ಎಷ್ಟು ವರ್ಷದಿಂದ ನಡೀತಾ ಇದೆ ಅದು. ನಾಟ್ ಓನ್ಲಿ ದಟ್, ಇಂಡಿಯಾ ಪಾಕಿಸ್ತಾನ್, ಈಗ ಇಂಡಿಯಾ ಬಾಂಗ್ಲಾದೇಶ್, ಇಲ್ಲ ಚೈನಾ ಕಡೆ ಈ ವಾರ್ ಎಲ್ಲ ಎಲ್ಲಿದೆ ಅಂದ್ರೆ ನಾಟ್ ಓನ್ಲಿ ದೇಶದಲ್ಲಿ, ಎಲ್ಲಾ ಧರ್ಮದ ನಡುವೆ ಕೂಡ ಯುದ್ಧ ನಡೀತಾ ಇದೆ. ಹಿಂದೂ ಕಂಡ್ರೆ ಮುಸ್ಲಿಂ ಆಗಲ್ಲ, ಮುಸ್ಲಿಂ ಕಂಡ್ರೆ ಹಿಂದೂ ಆಗಲ್ಲ, ಜೂಗಾಗಲ್ಲ ಮುಸ್ಲಿಂ, ಈ ತರ ಎಲ್ಲಾನು ನಡೀತಾ ಇದೆ. ಯಾಕಂದ್ರೆ ಇವೆಲ್ಲ ಸ್ಟ್ರಾಂಗ್ ಬ್ಲ್ಯಾಕ್ ಮ್ಯಾಜಿಕ್ ಮತ್ತು ಇನ್ನರ್ ವರ್ಲ್ಡ್ ಕನೆಕ್ಷನ್ಸ್ ಇಂದ ಬರೋದು ಈ ಶಕ್ತಿಗಳಿಂದ ಆಗ್ತಾ ಇದಾವೆ. ಸೊ ಸರ್ ಎಲ್ಲಿ ಹೋದ್ರೇನು ಅವ್ರು ಕೂತು ಬ್ಲೆಸ್ಸಿಂಗ್ ಮಾಡಿ ಎಲ್ಲಾ ನಕಾರಾತ್ಮಕ ಎನರ್ಜಿನ ಅವರು ನ್ಯೂಟ್ರಲೈಸ್ ಮಾಡಿ ಈ ಬಿ ಟೆಂಪಲ್ ಇರ್ಲಿ, ದೇಶ ಇರ್ಲಿ, ಸ್ಟೇಟ್ ಇರ್ಲಿ, ಎಲ್ಲ ನ್ಯೂಟ್ರಲೈಸ್ ಮಾಡಿ ಅಲ್ಲಿ ದೈವಿಕ ಶಕ್ತಿ ಬರ್ಲಿ ಅಂತ ಹೇಳಿ ಅವರು ಬ್ಲೆಸ್ಸಿಂಗ್ ಮಾಡಿ ಹೋಗ್ತಾರೆ. ಅವ್ರು ಮಾಡಿ ಹೋದ್ಮೇಲೆ ಇದು ಬರಲ್ವಾ ಅಂತ ಕೇಳ್ಬೋದು. ಇಲ್ಲ, ಖಂಡಿತ ಬರುತ್ತೆ. ಸೊ ನಮ್ ಕೈಯಲ್ಲಿದೆ, ನಾವು ಬ್ಲೆಸ್ಸಿಂಗ್ ಕೂತಾಗ ನಮ್ಮ ಮನೆಯಿಂದ, ನಮ್ಮ ಒಡ ಹುಟ್ಟಿರೋರಿಂದ ಎಲ್ಲರನ್ನು ಬ್ಲೆಸ್ ಮಾಡ್ಬೇಕು. ನಾಟ್ ಓನ್ಲಿ ದಟ್, ನಮ್ಮ ಸಿಟಿ, ನಮ್ಮ ಸ್ಟೇಟ್, ನಮ್ಮ ಕಂಟ್ರಿ ಅಂತ ಬ್ಲೆಸ್ ಮಾಡ್ತಾ ಮಾಡ್ತಾ ಏನಾಗತ್ತೆ, ಈ ನಕಾರಾತ್ಮಕ ಎನರ್ಜಿ ಮತ್ತೆ ವಾಪಸ್ ಬರೋದಿಲ್ಲ ಅಂತ ಹೇಳ್ತಾರೆ ಸರ್. ಓಕೆ, ಸೊ ನಿಮ್ಮ ಆರಾ ಸ್ಟ್ರಾಂಗ್ ಇದ್ದಾಗ ನೀವು ಯಾವ ತರ ನೆಗೆಟಿವಿಟಿ ಆಚೆಯಿಂದ ಒಳಗ್ ಬರಕ್ ಆಗಲ್ಲ. ಅದೇ ನಿಮ್ಮ ಆರಾ ವೀಕ್ ಆದಾಗ ಏನಾಗತ್ತೆ, ಸುಲಭವಾಗಿ ಈ ನಕಾರಾತ್ಮಕ ಎನರ್ಜೀಸ್, ಎಂಟಿಟೀಸ್, ಸೋಲ್ಸ್ ಎಲ್ಲ ಈಸಿಯಾಗಿ ನಿಮ್ಮ ಆರಾ ಒಳಗ್ ಬರಕ್ಕೆ ತುಂಬಾ ತುಂಬಾ ಸಹಾಯವಾಗಿರುತ್ತೆ. ಸೊ ವೆನ್ ದೇ ಕಮ್ ಇನ್ಸೈಡ್ ಏನಾಗತ್ತೆ ಅಂದ್ರೆ ಯು ವಿಲ್ ಫಾಲ್ ಇಲ್ and you will have lot of issues physically, mentally, emotionally and spiritually. ನೆಕ್ಸ್ಟ್, ಈ ಫರ್ಗಿವ್ನೆಸ್ ಅಫರ್ಮೇಶನ್ಸ್ ನಮ್ಮ ಶಿವ ಸರ್ ನಮಗೆ ಅದ್ಭುತವಾದ ಸಾಧನವನ್ನು ಕೊಟ್ಟಿದ್ದಾರೆ. ಇದನ್ನ ಯಾಕೆ ಓದ್ಬೇಕು ಅಂದ್ರೆ, ಎಲ್ಲಾ PVH ಅಫರ್ಮೇಶನ್ಸ್, ಈ ಎಲ್ಲಾ ಸತ್ಯ ಪ್ರತಿಜ್ಞೆಗಳು ನಮ್ಮ ಆತ್ಮಕ್ಕಾಗಿ ಮಾತ್ರ, ನಮ್ಮ ಮನಸ್ಸಿಗೆ ಅಲ್ಲ. ಇದು ಈ ಚಿಹ್ನೆ ಏನಿದೆ ಓದುವಾಗ, ಆ ಸಿಂಬಲ್ ಏನಿದೆ ನಮ್ಮ ಆತ್ಮಕ್ಕೆ ಅದು ಒಂದು ಕನೆಕ್ಷನ್ ಆಗತ್ತೆ. ಸೊ
ಕನೆಕ್ಷನ್ ಆಗಿ ಕ್ಷಮೆ ಕೇಳಿದೆ ಮಾತ್ರ ಈ ದೇಹ ಗುಣವಾಗತ್ತೆ, ಇಲ್ಲಂದ್ರೆ ಏನು ಗುಣವಾಗೋದಿಲ್ಲ. ನಿಮ್ಮಲ್ಲಿ ಆ ನೆಗೆಟಿವ್ ಎನರ್ಜಿ ಸದಾ ಇರ್ತಾನೆ ಇರುತ್ತೆ. ಸೊ ಈ PVH ಅಫರ್ಮೇಶನ್ಸ್ ನೀವು ಏನು ಓದುತ್ತೀರೋ ಅದು ಆ ವ್ಯಕ್ತಿಯ ಆತ್ಮಕ್ಕೆ ಹೋಗಿ ಸೇರತ್ತೆ. ಅದು ಸೊ ಆತ್ಮ ಇನ್ನೊಬ್ಬರ ಆತ್ಮಕ್ಕೆ ಕ್ಷಮೆ ಕೇಳತ್ತೆ. ಸೊ ಅದಕ್ಕೆ ಆ ಆತ್ಮಕ್ ಗೊತ್ತು ಯಾರು ನಮಗೆ ನೋಯಿಸಿದ್ದಾರೆ, ಯಾರು ನಮಗ್ ಬೈದಿದ್ದಾರೆ, ಯಾರು ನಮಗೆ ಡಾರ್ಕ್ ಎನರ್ಜಿ ಕಳಿಸಿದ್ದಾರೆ, ಇಲ್ಲ ಅದಕ್ಕೆ ಇನ್ನೂ ಗೊತ್ತು ಅದು ನಮ್ ಫಾಲ್ಟಾ ಇಲ್ಲ ಅವ್ರ ಫಾಲ್ಟಾ ಅಂತಾನು ಗೊತ್ತು. ಸೊ ಆತ್ಮ ಓದತ್ತೆ. ಸೊ ಈ PVH ಅಫರ್ಮೇಶನ್ಸ್ ಏನಿದೆ ಇದು ನಮ್ಮ ಆತ್ಮಕ್ಕೆ, ಮನಸ್ಸಿಗಲ್ಲ. ಸೊ ಆದ್ರಿಂದ ಇದು ಹೇಗೆ ಬ್ಯೂಟಿಫುಲ್ ಆಗಿ ವರ್ಕ್ ಮಾಡತ್ತೆ ಅಂದ್ರೆ ಕುರುಡರೂ ಓದಬಹುದು, ನಿದ್ರೆ ಮಾಡುವ ಜನರ ಮೇಲೇನೂ ಇದು ಕೆಲಸವಾಗತ್ತೆ. ಬೇರೆ ಬೇರೆ ಭಾಷೆಯ ಫರ್ಗಿವ್ನೆಸ್ ಅಫರ್ಮೇಶನ್ ಯಾರಾದ್ರೂ ಯಾರ ಮೇಲಾದ್ರೂ ಅದು ಕೆಲಸ ಮಾಡತ್ತೆ. ಮತ್ತೆ ನೀವು ಕಣ್ಣು ಮುಚ್ಚಿದರೆ ಸಾಕು ಅದು ಕೆಲಸ ಮಾಡತ್ತೆ. ಸೊ ಓದದೆ ಬಾರದ ಜನರಿಗೂ ಅದು ಕೆಲಸ ಮಾಡತ್ತೆ. ಅದನ್ನ ಸರ್ ಅಷ್ಟು ಪವರ್ಫುಲ್ ಆಗಿ ಮಾಡಿಟ್ಟಿದ್ದಾರೆ. ಇಟ್ ಇಸ್ ಆಲ್ ಅ ಸೋಲ್ ಕನೆಕ್ಷನ್ ಅಷ್ಟೇ. ಸೊ ಇದನ್ನ ಓದೋ ಉದ್ದೇಶ ಏನಂದ್ರೆ ನಮ್ಮ ಆತ್ಮ ಕರ್ಮ ಸಮತೋಲನಕ್ಕೆ ಬಂದಿದೆ. ಸೊ ಇದು ಓದುವಾಗ ಏನಾಗತ್ತೆ, ಎಲ್ಲಾ ಎಲ್ಲಾ ನಕಾರಾತ್ಮಕ ಶಕ್ತಿ ಅದು ಎಲ್ಲ ತಟಸ್ಥಗೊಳಿಸುತ್ತಾಗತ್ತೆ, ನ್ಯೂಟ್ರಲೈಸ್ ಆಗತ್ತೆ. ಸೊ ಎಲ್ಲಿಂದ ಬರ್ಬೋದು ಈ ಕಾರ್ಡ್ಸ್ ಇಲ್ಲ ಈ ನಕಾರಾತ್ಮಕ ಎನರ್ಜಿ ಅಂದ್ರೆ ಸ್ವಯಂ ಇಂದ. ಫಸ್ಟ್ ನಾವು ಓದೋದು ಸ್ವಯಂ ಕ್ಷಮಾಪಣೆ. ಸೊ ಏನಾಗತ್ತೆ, ಫಸ್ಟ್ ಅಂಡ್ ಫಾರ್ಮೋಸ್ಟ್ ನಾವು ಮಾಡಿರುವ ಈ ಸೆಲ್ಫ್ ಬ್ಲಾಕ್ಸ್, ಈ ಸ್ವಯಂ ಬ್ಯಾಡ್ ಥಾಟ್ಸ್ ನಾವೇ ಹಾಕೊಂಡಿರ್ತೀವಲ್ಲ, ಆಟೋ ಸಜೆಷನ್, ಸೆಲ್ಫ್ ಬ್ಲಾಕ್ಸ್ಗೆಲ್ಲ ನಾವೇ ನಮ್ಮ ಶೇಮ್, ನಮ್ಮ ಮಿಸ್ಅಂಡರ್ಸ್ಟ್ಯಾಂಡಿಂಗ್, ನಮ್ಮ ಗಿಲ್ಟ್ಗೆ ನಾವೇ ನಮಗೆ ಫಸ್ಟ್ ಫಾರ್ಗಿವ್ನೆಸ್ ಓದ್ಬೇಕು. ನೆಕ್ಸ್ಟ್ ಓದೋದು ಕುಟುಂಬಕ್ಕಾಗಿ. ಸೊ ನಾವು ತಿಳಿದೋ ನಾವು ಏನಾದ್ರೂ ಹೇಳಿರ್ತೀವಿ, ಮಾಡಿರ್ತೀವಿ ಬೈ ಥಾಟ್, ಬೈ ವರ್ಡ್ಸ್ ಆರ್ ಬೈ ಆಕ್ಷನ್ಸ್. ಸೊ ಅದಕ್ಕೆಲ್ಲ ನಮ್ಮ ಕುಟುಂಬದವರಿಗೆ ನಾವು ಕ್ಷಮೆ ಕೇಳಲೇಬೇಕು. ಆಮೇಲೆ ಪೇಜ್ 3 is ಫಾರ್ ಅತ್ತೆ ಮಾವರಿಗಾಗಿ. ಸೊ ಬೈ ಕರ್ಮ ಅದರದ ಪ್ರತಿಬಿಂಬನೆ ನಾವು ಇರೋ ಈ ಜೀವನ. ಸೊ ಅಲ್ಲಿ ಏನಾದ್ರೂ ಫೇಸಿಂಗ್ ಎನಿ ಇಶ್ಯೂಸ್ ಅಂದ್ರೆ ಅವ್ರಿಗೆ ನಾವು ಓದ್ಬೇಕು. ಪೇಜ್ 4 is ಫಾರ್ ಸಂಗಾತಿ, ಅವರ್ ಸ್ಪೌಸ್. ಹಸ್ಬೆಂಡ್ ಹೆಂಡತಿಗೆ ಓದ್ಬೇಕು, ಹೆಂಡತಿ ಹಸ್ಬೆಂಡಿಗೆ ಓದ್ಲೇಬೇಕು. ಯಾಕಂದ್ರೆ ಅವರೇ ನಮ್ಮ ಲೈಫ್ ಪಾರ್ಟ್ನರ್. ಮೇಜರ್ ಕರ್ಮ ಬ್ಯಾಲೆನ್ಸ್ ಮಾಡ್ಬೇಕಾಗಿರೋದು ಅವ್ರ ಜೊತೆನೆ. ಸೊ ಅದಕ್ಕೆ ಕರ್ಮ ಬ್ಯಾಲೆನ್ಸ್ ಮಾಡಕ್ಕೆ ಅವ್ರಿಗೆ ಓದ್ಲೇಬೇಕು ಕ್ಷಮಾಪಣೆ. ಸರಿನಾ? ನೆಕ್ಸ್ಟ್ ಪುಟ 5ದಲ್ಲಿ ದ ನೆಕ್ಸ್ಟ್ ರೌಂಡ್ ಆಫ್ ಪೀಪಲ್, ನಮ್ಮ ಫ್ರೆಂಡ್ಸ್ ಇರ್ಬೋದು, ಕ್ಲಾಸ್ಮೇಟ್ಸ್ ಇರ್ಬೋದು, ಕೊಲೀಗ್ಸ್ ಇರ್ಬೋದು, ಕೆಲಸ ಮಾಡುವವರು ಇರ್ಬೋದು, ಅವ್ರಿಗೆಲ್ಲ ಓದ್ತೀವಿ ಕ್ಷಮಾಪಣೆ. ಪೇಜ್ 6 ಅನ್ನೋದು ಸರ್ ಎಕ್ಸ್ ಬಾಯ್ ಫ್ರೆಂಡ್, ಎಕ್ಸ್ ಗರ್ಲ್ ಫ್ರೆಂಡ್. ಯಾಕಂದ್ರೆ ಸರ್ ಸೆನ್ಸಿಂಗ್ ಮಾಡುವಾಗ ಹೇಳ್ತಾರೆ ಹಳೆ ಡೆಟ್ ಏನಾದ್ರೂ ಇದ್ರೆ, ಇಲ್ಲ ಸೀಕ್ರೆಟ್ ಅಡ್ಮೈರರ್ಸ್ ಇರ್ಬೋದು, ಇಲ್ಲ ಆತರ ಎಷ್ಟೋ ಕನೆಕ್ಷನ್ಸ್ ಇದೆ. ಎಕ್ಸ್ ಪಾರ್ಟ್ನರ್ ಇಂದ, ಇಲ್ಲ ಡಿವೋರ್ಸ್ ಆದ್ರೆ ಎಕ್ಸ್ ವೈಫ್, ಎಕ್ಸ್ ಹಸ್ಬೆಂಡ್ ಇಂದ ತುಂಬಾ ನಕಾರಾತ್ಮಕ ಎನರ್ಜಿ ಬರ್ತಾ ಇರುತ್ತೆ. ಅದು ಡೈನಮಿಕ್ ಆಗಿ ಬರ್ತಾ ಇರುತ್ತೆ. ಸದಾ ಅವ್ರು ನಿಮ್ ಬಗ್ಗೆ ಯಾವಾಗ್ಲೂ ಬೈಕೊಂಡು ಅದು ಡೈನಮಿಕ್ ಕಾರ್ಡ್ ಆಗಿ ಬರ್ತಾ ಇರುತ್ತೆ. ಸೊ ಅವ್ರಿಗೆ ಓದೋದು ವೆರಿ ವೆರಿ ಇಂಪಾರ್ಟೆಂಟ್ ಅಂತ ಹೇಳಿ ಪೇಜ್ 6 ಕೊಟ್ಟಿದ್ದಾರೆ. ಅದಲ್ಲದೆ ಪೇಜ್ 7 ಬಹಳ ಇಂಪಾರ್ಟೆಂಟ್ ಪೇಜ್. ಇದು ಓದೋದ್ರಿಂದ ನಮ್ಮಲ್ಲಿರೋ ಎಲ್ಲಾ ನಕಾರಾತ್ಮಕ ಕಾರ್ಡ್ಗಳು, ಶಕ್ತಿ ಸಂಪರ್ಕ, ಮಾಟ ಮಂತ್ರ, ಬ್ಲ್ಯಾಕ್ ಮ್ಯಾಜಿಕ್, ವೈಟ್ ಮ್ಯಾಜಿಕ್, ಗ್ರೇ ಮ್ಯಾಜಿಕ್ ಮತ್ತು ಆತ್ಮಗಳಿಂದ ಬಲವಾದ ಕಾರ್ಡ್ಗಳು, ಇಲ್ಲ ಸೋಲ್ ಅಟ್ಯಾಚ್ಮೆಂಟ್, ಶಾಪ, ಇಲ್ಲ ಹಿಂದಿನ ಜನ್ಮದ ಆತ್ಮಗಳು, ಎಲ್ಲಾ ಕನೆಕ್ಷನ್ಸು ಈ ಪೇಜ್ ಓದುವಾಗ ಅದು ಕ್ಲೀನ್ ಆಗಿ ಸಮತೋಲನೆ ಆಗತ್ತೆ. ಸೊ ಈ ಫರ್ಗಿವ್ನೆಸ್ ಓದುವಾಗ ಏನಾಗತ್ತೆ ಅಂತ ಹೇಳಿದ್ದಾರೆ ಸರ್. ಸೊ ಓದುವಾಗ ನಾವು ಯಾರನ್ನ ಕರಿತೀವಿ, ದಿಸ್ ಇಸ್ ದ ಮೇನ್ ಪಾಯಿಂಟ್. ಇಲ್ಲಿಗೆ ಬರೋಣ, ಸರಿನಾ? ಯಾರನ್ನ ಕರಿತೀವಿ? ಫಸ್ಟ್ ಅಂಡ್ ಫಾರ್ಮೋಸ್ಟ್ ಓದುವಾಗ ಟು ದ ಸುಪ್ರೀಂ ಗಾಡ್, ಪರಮಾತ್ಮನೇ ಅಂತ ಕರಿತೀವಿ. ಸೊ ಈ ಪರಮಾತ್ಮ ಯಾರು? ಯಾರೀ ಪರಮಾತ್ಮ?
ದೇವಸ್ಥಾನದಲ್ಲಿರೋ ದೇವ್ರ? ಇಲ್ಲ ಅಂತ ಹೇಳ್ತಾರೆ ಸರ್. ಯಾರು ಈ ಪರಮಾತ್ಮ ಅಂದ್ರೆ, ಈ ಇವರು ಪರಮಾತ್ಮ ಎಂದರೆ ನಿರಾಕಾರವಾದ ಸೃಷ್ಟಿಕರ್ತ, ನಮ್ಮ ಮೂಲ, ಇದು ದೈವಿಕ ಬೆಳಕು. ಓಕೆ, ಇಡೀ ಬ್ರಹ್ಮಾಂಡ, ಗ್ರಹಗಳು, ನಕ್ಷತ್ರಗಳು ಎಲ್ಲಿ ತೇಲ್ತಾ ಇವೆ? ಯಾರು ಇವರನ್ನೆಲ್ಲ ಹಿಡಿದಿಟ್ಟಿದ್ದಾರೆ? ಇಡೀ ವಿಶ್ವವನ್ನು ಹಿಡಿದಿಟ್ಟುಕೊಂಡಿರುವ ಇದು ಅದೃಶ್ಯ ಶಕ್ತಿ, ಇದೇ ದೈವಿಕ ಶಕ್ತಿ. ಆಯ್ತಾ? ಸೊ ಇದನ್ನೇ ಪರಮಾತ್ಮ ಅಂತ ಹೇಳ್ತೀವಿ. ಇಂಗ್ಲಿಷ್ ಅಲ್ಲಿ ವಿ ಕಾಲ್ ಇಟ್ ಅಬ್ಸಲ್ಯೂಟ್ ಸ್ಪೇಸ್, ದ ಫಾರ್ಮ್ಲೆಸ್, ದ ಕ್ರಿಯೇಟರ್, ದ ಸೋರ್ಸ್, ದ ಡಿವೈನ್ ಲೈಟ್. ಓಕೆ, ದ ಡಿವೈನ್ ಎನರ್ಜಿ. ಇದನ್ನ ನಾವು ಕರಿತೀವಿ, ಆಹ್ವಾನಿಸ್ತೀವಿ. ನೆಕ್ಸ್ಟ್ ಏನ್ ಕರಿತೀವಿ ಅಂದ್ರೆ ದೈವಿಕ ತಂದೆ, ದೈವಿಕ ತಾಯಿ. ಯಾರಿದು? ಈ ಸೃಷ್ಟಿಕರ್ತ ಶಕ್ತಿಯನ್ನು ಪುರುಷ ಹಾಗೂ ಸ್ತ್ರೀ ಶಕ್ತಿಗಳಾಗಿ ವಿಂಗಡಿಸಲಾಗಿದೆ. ಅವರು ಪೂರೈಕೆದಾರ ಹಾಗೂ ಪೋಷಣೆ ಶಕ್ತಿಗಳನ್ನು ಪ್ರತಿನಿಧಿಸುತ್ತಾರೆ. ತಂದೆ ಎನರ್ಜಿ ನಮಗೆ ಭದ್ರತೆ, ಸ್ಥಿರತೆ, ಬಲ, ಶಿಸ್ತು, ಸಾಮರ್ಥ್ಯವನ್ನು ಕೊಡುತ್ತದೆ. ತಾಯಿ ಎನರ್ಜಿ ನಮಗೆ ಪ್ರೀತಿ, ಕರುಣೆ, ದಯೆ, ಪೋಷಣೆ, ಮಾರ್ಗದರ್ಶನ ನೀಡುತ್ತೆ. ಸೊ ಉದಾಹರಣೆಗೆ ಯಾರಾದ್ರೂ ನಮಗೆ ತೊಂದರೆ ನೀಡಿದರೆ ನಾವು ತಂದೆಯ ಸಹಾಯ ಕೇಳ್ತೀವಿ. ಮತ್ತೆ ನಮಗೆ ಮಾನಸಿಕವಾಗಿ ನೋವು ಉಂಟಾದಾಗ, ಇಲ್ಲ ಪೆಟ್ಟಾದಾಗ ತಾಯಿಯ ಬಳಿ ಹೋಗ್ತಾ ಇರ್ತೀವಿ. ಸೊ ದೇ ವಿಲ್ ಕಮ್ ಅಂಡ್ ಗಿವ್ ಸೊಲೇಸ್ ಟು ಅಸ್. ಸೊ ಡಿಫ್ರೆಂಟ್ ಎನರ್ಜೀಸ್. ಈಗ ವಾಟ್ಸ್ಆಪ್ ಬ್ಲೆಸ್ಸಿಂಗ್ ಮೂಲಕ ನಮ್ಮ ನಗರದಲ್ಲಿ ಎಲ್ಲಾ ಮಹಿಳೆಯರ ಮುಟ್ಟಿನ ನೋವು, ಅತಿಯಾದ ರಕ್ತಸ್ರಾವವು, ಮೆನೋಪಾಸ್, ಹೆರಿಗೆ ನೋವು ಮತ್ತು ಎಲ್ಲಾ ನಕಾರಾತ್ಮಕವಾದ ಸಂಪರ್ಕಗಳಿಂದ ಉಂಟಾಗುವ ಈ ಮೇಲಿನ ನೋವುಗಳನ್ನು ನಮ್ಮ ಶಿವ ಸರ್ ವಿಡಿಯೋ ಮೂಲಕ ಬೆಳಗ್ಗೆ 7:30ಗೆ 7ವರೆಗೆ ಹೀಲಿಂಗ್ ಮಾಡಲು ದೈವಿಕ ತಾಯಿ ಬರುತ್ತಾರೆ. ಸೊ ಅದೆಲ್ಲ ನೀವು ಯಾರಾದ್ರೂ ಸೆಲ್ಫ್ಲೆಸ್ ಹೀಲಿಂಗ್ ಮಾಡ್ಬೇಕು ಅಂದ್ರೆ ಆ ವಾಟ್ಸ್ಆಪ್ ಗ್ರೂಪ್ ಜಾಯಿನ್ ಮಾಡ್ಕೊಂಡು ಸೆಲ್ಫ್ಲೆಸ್ ಆಗಿ ಯು ಕ್ಯಾನ್ ಹೀಲ್ ಎಲ್ಲಾ ಸಮಸ್ಯೆಗಳನ್ನು, ವಾಟ್ ಎವರ್ ದ ಲೇಡಿ ಫೇಸಸ್, ಪೀರಿಯಡ್ ಪೇನ್, ಮೆನೋಪಾಸ್, ಎಕ್ಸೆಸ್ ಬ್ಲೀಡಿಂಗ್, ಇವ್ರಿಗೆಲ್ಲ ನೀವು ಸೆಲ್ಫ್ಲೆಸ್ ಆಗಿ ಒಂದು 5 ನಿಮಿಷ ಮಾಡಿದ್ರೆ ಸಾಕು. ನಿಮ್ಮ ಕರ್ಮ ಏನ್ ಬ್ಯಾಗ್ ಇದೆ, ನೀವು ಒಳ್ಳೆ ಕರ್ಮಗಳನ್ನು ತಗೊಂಡು ಹೋಗ್ತಾ ಇದ್ದೀರಾ. ಯಾಕಂದ್ರೆ ಇಟ್ ಇಸ್ ಅ ಸೆಲ್ಫ್ಲೆಸ್ ಆಕ್ಟ್ ಅಂತ ಹೇಳ್ತಾರೆ ಶಿವ ಸರ್. ಇದು ಮಾಡುವಾಗ ದೈವಿಕ ತಾಯಿ ನಿಮ್ ಜೊತೆ ಬಂದು ಶಿ ವಿಲ್ ಗಿವ್ ದ ಡಿವೈನ್ ಲೈಟ್, ಡಿವೈನ್ ಬ್ಲೆಸ್ಸಿಂಗ್ ಅಂಡ್ ಡಿವೈನ್ ಹೀಲಿಂಗ್. ನಿಮ್ ಜೊತೆ ಬಂದು ಶಿ ವಿಲ್ ಆಲ್ಸೋ ಹೀಲ್ ಆಲ್ ದ ವಿಮೆನ್. ಸೊ ನಿಮ್ಗೆ ಬೇಕು ಅಂದ್ರೆ ನಾವು ಲಿಂಕ್ ಕಳಿಸ್ತೀವಿ ವಾಟ್ಸ್ಆಪ್ ಅಲ್ಲಿ. ದಯವಿಟ್ಟು ಪ್ಲೀಸ್ ಜಾಯಿನ್ ದ ಲಿಂಕ್ ಸೇರ್ಕೊಂಡು ನೀವು ಬೆಳಗ್ಗೆ 7ವರೆಗೆ ಎಲ್ಲರ ಜೊತೆ ಮಾಡ್ಕೊಂಡು ಹೋದ್ರೆ ಏನಾಗತ್ತೆ, ಯು ವಿಲ್ ಆಲ್ಸೋ ಸ್ಟಾರ್ಟ್, ನೀವು ಲೈಟ್ ಬೀಯಿಂಗ್ಸ್ ಆಗಿ ನೀವು ಮಾರಕ್ಕೆ ಶುರು ಆಗ್ತಾ ಇರ್ತೀರಾ. ಸೊ ಅದ್ರ ಮಾಡೋದ್ರಿಂದ ಏನಾಗತ್ತೆ, ಒಂದು ಬ್ಯೂಟಿಫುಲ್ ಥಿಂಗ್ ಅಂದ್ರೆ ನಿಮ್ಮಲ್ಲಿರೋ ನಕಾರಾತ್ಮಕ ಎನರ್ಜಿ ಎಲ್ಲ ಅಲ್ಲೇ ಸುಟ್ಟು ಭಸ್ಮ ಆಗತ್ತೆ. ದಟ್ ಇಸ್ ಒನ್ ಬ್ಯೂಟಿಫುಲ್ ಟಿಟ್ ಅಂತ ಹೇಳ್ಬೋದು. ಓಕೆ, ನೆಕ್ಸ್ಟ್ ಯಾರನ್ನ ಕರಿತೀವಿ ಅಂದ್ರೆ ಮೈ ಹೈಯರ್ ಸೋಲ್, ನನ್ನ ಉನ್ನತ ಆತ್ಮ. ಸೊ ನಮ್ಮ ಕರ್ಮವನ್ನು ಸಮತೋಲನಗೊಳಿಸಲು ಈ ಭೂಮಿಯ ಮೇಲೆ ಒಂದು ಸಣ್ಣ ಭಾಗ ನಮ್ಮ ಉನ್ನತ ಆತ್ಮದಿಂದ ಬರುತ್ತೇವೆ. ಸೊ ಈ ಆತ್ಮ ನಾವು ಏನಿದೀವಿ, ಇದು ಇಟ್ ಇಸ್ ಅ ಪಾರ್ಟ್ ಆಫ್ ಉನ್ನತ ಆತ್ಮ, ಹೈಯರ್ ಸೋಲ್. ಸೊ ಎಕ್ಸಾಂಪಲ್, ನಮ್ ಬ್ಯಾಂಕ್ ಅಲ್ಲಿ 2 ಲಕ್ಷ ಇದೆ ಅಂತ ತಿಳ್ಕೊಳ್ಳಿ. ಓಕೆ, ಸಪೋಸಿಂಗ್ ಯು ವಾಂಟ್ ಟು ಗೋ ಸಮ್ವೇರ್, ಎಲ್ಲೋ ಹೋಟೆಲ್ಗೆ ಹೋಗ್ಬೇಕು, ಇಲ್ಲ ಸಾರಿ ಎಲ್ಲೋ ರಿಸಾರ್ಟ್, ಎಲ್ಲೋ ಹಾಲಿಡೇಗೆ ಹೋಗ್ಬೇಕು ಅಂದ್ರೆ ನೀವು ಬ್ಯಾಂಕ್ ಅಲ್ಲಿರೋ ಎಲ್ಲಾ 2 ಲಕ್ಷ ತಗೊಂಡ್ ಹೋಗ್ತೀರಾ? ಇಲ್ಲ, ಎಷ್ಟು ಬೇಕೋ ಅಷ್ಟು ವಿತ್ಡ್ರಾ ಮಾಡ್ಕೊಂಡು ಅದನ್ನ ತಗೊಂಡ್ ಹೋಗ್ತೀರಾ. ಅದೇ ತರನೇ ಈ ಫ್ರಾಕ್ಷನ್ ಆಫ್ ದ ಸೋಲ್ ಆ ಉನ್ನತ ಆತ್ಮದಿಂದ ಬಂದಿದೆ. ಯಾಕೆ ಬಂದಿದೆ ಅಂದ್ರೆ ಟು ಬ್ಯಾಲೆನ್ಸ್ ದ ಕರ್ಮ. ಓಕೆ, ಸೊ
ನಾವು ಸತ್ತ ನಂತರ ಏನಾಗತ್ತೆ, ನಮ್ಮ ಮನಸ್ಸು ಏನೂ ಆಸೆಗಳಿಲ್ಲ, ಎಲ್ಲ ಕರಗಿದ ಮೇಲೆ ಈ ಆತ್ಮ ನಮ್ಮ ಉನ್ನತ ಆತ್ಮದ ಜೊತೆಗೆ ಹೋಗಿ ಸೇರ್ಕೊಳ್ಳುತ್ತೆ. ಇಲ್ಲ ಆಸೆಗಳಿದೆ, ಆಮ್, ಈ ತರ ಹ್ಯಾಬಿಟ್ಸ್ ಇದೆ ಅಂದ್ರೆ ಏನಾಗತ್ತೆ, ಆತ್ಮ ಇಲ್ಲೇ ಈ ಭೂಮಿ ಈ ಭೂಲೋಕದಲ್ಲೇ ಆತ್ಮ ಅಲೆದಾಡುತ್ತಾ ಇರತ್ತೆ. ಸೊ ಅದಕ್ಕೆ ಹೇಳೋದು, ಏನು ಆಸೆಗಳು ಇಟ್ಕೋಬೇಡಿ, ಡಿಸೈರ್ಸ್ ಬೇಡ ಅಂತ ಹೇಳೋದು. ಏನೇನಿದೆಯೋ ಎಲ್ಲ ಇಲ್ಲೇ ಬಿಟ್ಬಿಡಿ, ಎಲ್ಲ ಡಿಸೈರ್ಸ್ ಆಸೆ ಏನೇನಿದೆ ಎಲ್ಲ ಬಿಟ್ಟು ಹಾಕಿ, ಅವ್ರು ನಮ್ಗೇನು ಹೆಲ್ಪ್ ಮಾಡೋದಿಲ್ಲ. ಆಯ್ತಾ? ಸೊ ನಾವು ಹೆಚ್ಚು ನಕಾರಾತ್ಮಕವಾದ ಕರ್ಮಗಳನ್ನು ಹೊತ್ತಿಕೊಂಡರೆ ನಾವು ಮುಂದಿನ ಜನ್ಮದಲ್ಲಿ ಇನ್ನೂ ಕೆಟ್ಟ ಸ್ಥಿತಿಗೆ ಇಳಿಯಬಹುದು. ಸೊ ಇಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಈಗ ಈ ಜ್ಞಾನ ಏನ್ ಪಡಿತೀವೋ ಅದನ್ನಿಟ್ಟು ನಾವು ಇನ್ನು ಎಷ್ಟು ಒಳ್ಳೇದು ಮಾಡ್ಬೇಕು ಅಂತ ನಾವು ಡಿಸೈಡ್ ಮಾಡ್ಬೇಕು. ಓಕೆ, ಸೊ ಇದೇ ಈ ಫೋಟೋನೇ ನಮ್ಮ ಅಬ್ಸಲ್ಯೂಟ್ ಸ್ಪೇಸ್, ನಮ್ಮ ಮೂಲ, ನಮ್ಮ ಸೋರ್ಸ್. ದಿಸ್ ಇಸ್ ಓನ್ಲಿ ಹೋಲ್ಡಿಂಗ್ ಆಲ್ ದ ನಕ್ಷತ್ರ, ಪ್ಲಾನೆಟ್ಸ್, ಗ್ರಹಗಳು ಎಲ್ಲನೂ ಹಿಡ್ಕೊಂಡಿರೋ ಶಕ್ತಿ, ಅದೇ ದೈವಿಕ ಶಕ್ತಿ. ಇವರು ನಮ್ಮ ಹೈಯರ್ ಸೋಲ್ ಅಂತ ಹೇಳ್ಬೋದು. ಓಕೆ, ನೆಕ್ಸ್ಟ್ ಬಂದು ಅವರ್ ಸ್ಪಿರಿಚುವಲ್ ಗೈಡ್ಸ್, ನಮ್ಮ ಉನ್ನತ ಮಾರ್ಗದರ್ಶಕರು. ಯಾರು ಇವರು ಅಂದ್ರೆ, ಇವರು ಜ್ಞಾನೋದಯ ಪಡೆದವರು. ಓಕೆ, ಇವರು ಬೆಳಕು ಇಲ್ಲ, ಆತ್ಮ ರೂಪದಲ್ಲಿರುವವರು. ಇವ್ರಿಗೆ ಮರಣ ಇಲ್ಲ, ಜನ್ಮ ಇಲ್ಲ. ಓಕೆ, ಬಟ್ ದೇ ಕ್ಯಾನ್ ಏನಾದ್ರು ಒಂದು ಹೊಸ ಬೋಧನೆ ತರಬೇಕು ಅಂದ್ರೆ ಅವರು ಜನ್ಮ ಪಡೆದು ಬರಬಹುದು. ಇವರು ಬಹಳ ಹಿಂದೆ ಮಾನವರಾಗಿದ್ದರು, ಒಳ್ಳೆ ಕರ್ಮ ಮಾಡಿ ಮಾಡಿ ದೇ ಹ್ಯಾವ್ ಬಿಕಮ್ ಬೆಳಕು ರೂಪದಲ್ಲಿ ಆಗೋಗಿದ್ದಾರೆ. ಸೊ ದೇ ಆರ್ ಅವರ್ ಸ್ಪಿರಿಚುವಲ್ ಗೈಡ್ಸ್, ನಮ್ಮ ಆತ್ಮೀಯ ಮಾರ್ಗದರ್ಶಕರು. ಓಕೆ, ಸೊ ಇವರು ನಮ್ಮನ್ನು ನೋಡಿಕೊಳ್ಳುವ ಹಾಗೂ ಸರಿಯಾದ ಮಾರ್ಗಕ್ಕೆ ನಡೆಸುವ ಮಾರ್ಗದರ್ಶಕರು. ಇವರಿಂದ ಇವರಿಗೆ ಯಾವುದೇ ಜಾತಿ ಧರ್ಮ ಏನೂ ಇಲ್ಲ. ಇವರು ಬೆಳಕಿನ ರೂಪದಲ್ಲಿದ್ದಾರೆ. ಇನ್ನು ಮೇಲಕ್ಕೆ ಹೋಗುವಷ್ಟು ಪ್ರಕಾಶವಾಗಿಲ್ಲ, ಆದರೆ ನಮ್ಮ ಬಳಿಗೆ ಬಂದು ನಮಗೆ ಸಹಾಯ ಮಾಡಲು ಪ್ರಕಾಶ ಹೊಂದಿದ್ದಾರೆ. ಸೊ ಎಕ್ಸಾಂಪಲ್, ನಾವು ಬುಕ್ಲೆಟ್ ಅಲ್ಲಿ ಒಂದಿದೆ, ಲರ್ನಿಂಗ್ ಇನ್ ಯೋರ್ ಸ್ಲೀಪ್, ನಿದ್ರೆಯಲ್ಲಿ ಕಲಿಕೆ. ಸೊ ಏನ್ ಮಾಡ್ತಾರೆ, ಇವ್ರು ನಮ್ ಜೊತೆ ಬಂದ್ರು ನಿದ್ರೆಯಲ್ಲಿ ನಮ್ಮನ್ನು ಸರಿಯಾದ ಎತ್ತರಿಕ್ ಶಾಲೆಗೆ ಕರ್ಕೊಂಡು ಹೋಗಿ ಸರಿಯಾದ ಪಾಠವನ್ನು ಓದಿಸಿ ಸುರಕ್ಷಿತವಾಗಿ ನಮ್ಮನ್ನು ಕರೆದು ತಂದು ಬಿಡುತ್ತಾರೆ. ಸೊ ದೀಸ್ ಪೀಪಲ್ ಹೆಲ್ಪ್ ಅಸ್ ಟು ಟೇಕ್ ಅಸ್ ಟು ದ ಕರೆಕ್ಟ್ ಎಥರಿಕ್ ಸ್ಕೂಲ್, ಗೈಡ್ ಮಾಡಿ ಸೇಫ್ ಆಗಿ ಬಂದ್ ಬಿಡ್ತಾರೆ. ಸೊ ದೇ ಆರ್ ಅವರ್ ಸ್ಪಿರಿಚುವಲ್ ಗೈಡ್ಸ್ ಅಂತ ಹೇಳ್ತಾರೆ ಸರ್. ನೆಕ್ಸ್ಟ್ ಬಂದು ಸ್ಪಿರಿಚುವಲ್ ಹೆಲ್ಪರ್ಸ್, ನನ್ನ ಆಧ್ಯಾತ್ಮಿಕ ಸಹಾಯಕರು. ಇವರು ಜ್ಞಾನೋದಯ ಪಡೆದು ಬೆಳಕು ಜೀವಿಗಳೇ. ಇವರು ಆಳವಾಗಿ ಕಾರ್ಯ ಮಾಡ್ತಾರೆ. ಇವರು ಇನ್ನೂ ಡೀಪರ್ ಲೆವೆಲ್ ಅಲ್ಲಿ ಹೋಗಿ ಕಾರ್ಯ ಮಾಡ್ತಾರೆ. ಒಳ್ಳೆಯ ಕಾರ್ಯಗಳನ್ನು ಮಾಡಲು ನಮಗೆ ಸಹಾಯ ಮಾಡ್ತಾ ಇರ್ತಾರೆ. ನಾವು ಏನಾದ್ರೂ ಇಫ್ ವಿ ವಾಂಟ್ ಟು ಡೂ ಗುಡ್, ಏನಾದ್ರೂ ಮಾಡಕ್ ಬಂದ್ರೆ ಅವರು ನಮಗೆ ಹಿಂದೆಯಿಂದ ಬಂದು ಸಹಾಯ ಮಾಡ್ತಾರೆ, ಇಲ್ಲ ಇನ್ನು ಸ್ವಲ್ಪ ಇನ್ನು ಗೈಡೆನ್ಸ್ ಕೊಡ್ತಾರೆ, ಆ ತರ ಇವರು. ನೆಕ್ಸ್ಟ್ ಬಂದು ನಮ್ಮ ಎಲ್ಲಾ ಸ್ಪಿರಿಚುವಲ್ ಟೀಚರ್ಸ್ ಮತ್ತು ಹೀಲಿಂಗ್ ಏಂಜಲ್ಸ್, ಎಲ್ಲಾ ಆಧ್ಯಾತ್ಮಿಕ ಶಿಕ್ಷಕರು ಮತ್ತು ಚಿಕಿತ್ಸಾ ದೇವತೆಗಳು ಅಂತ ಇವರು ಏಂಜಲ್ಸ್, ಟೀಚರ್ಸ್. ಇವರೆಲ್ಲ ಏನ್ ಮಾಡ್ತಾರೆ, ಇವರೆಲ್ಲ ಸ್ಪೆಷಲ್ ಬೀಯಿಂಗ್ಸ್, ವಿಶೇಷವಾದ ಜೀವಿಗಳು ಇವರೆಲ್ಲ. ಇವರು ಬಂದು ನಮ್ಮನ್ನು ಗುಣಪಡಿಸಲು ಶಕ್ತಿಯನ್ನು ನೀಡ್ತಾ ಇರ್ತಾರೆ. ನಾವು ಏನಾದ್ರು ಹೀಲಿಂಗ್ ಮಾಡ್ಬೇಕಂದ್ರೆ ಅವರು ನಮ್ ಜೊತೆ ಬಂದು ನಮ್ ಜೊತೆಗೆ ಹೀಲಿಂಗ್ ಮಾಡ್ತಾ ಇರ್ತಾರೆ. ನಾವು ಬೇರೆ ಪೀರಿಯಡ್ ಪೇನ್ ಇಲ್ಲ ಎಕ್ಸೆಸ್ ಬ್ಲೀಡಿಂಗ್ ಎಲ್ಲ ಹೀಲ್ ಮಾಡುವಾಗ ಆ ಏಂಜಲ್ಸ್ ನಮ್ ಜೊತೆ ಬಂದು ಹೀಲ್ ಮಾಡ್ತಾ ಇರ್ತಾರೆ. ಆದರೆ ನಮ್ಮಲ್ಲಿ ಯಾವುದೇ ಕಾರ್ಡ್ಸ್, ನಕಾರಾತ್ಮಕ ಎನರ್ಜಿ ಇರ್ಕೂಡ್ದು. ಆ ತರ ನಾವು ನೆಗೆಟಿವ್ ಆಗಿದ್ರೆ ಇವ್ರು ಬರಲ್ಲ, ದೂರ ಹೊಟ್ಟೋಗ್ತಾರೆ, ಬರಲ್ಲ. ಸೊ ಈ ಗೈಡ್ಸ್, ಟೀಚರ್ಸ್ ಎಲ್ಲ ಏನು, ಇದು ಇಂಟ್ಯೂಷನ್ ಅಲ್ಲಿ ನಮಗೆ ಹೇಳ್ಕೊಡ್ತಾರೆ. ಓಕೆ, ಹೇಗ್ ಹೀಲ್ ಮಾಡೋದು, ಸೆನ್ಸ್ ಮಾಡುವಾಗ ಇಂಟ್ಯೂಷನ್ ಆಗಿ ಸ್ವಲ್ಪ ಜನಕ್ಕೆ ಬರುತ್ತೆ, ಇಲ್ಲ ಇವ್ರಿಗೆ ಬೇರೆ ಏನೋ ಇದೆ, ಇಲ್ಲಿ ಸೆನ್ಸ್ ಮಾಡು, ಇಲ್ಲ
ನಮ್ಮ ಕ್ವೆಶನ್ಗೆ ಅವ್ರ ಇಂಟ್ಯೂಷನ್ ಆಗಿ ಆನ್ಸರ್ಸ್ ಕೊಡ್ತಾರೆ. ಸೊ ಇದೆಲ್ಲ ಈ ಕಿಂಗ್ಡಮ್ ಆಫ್ ಗಾಡ್ ಬುಕ್ ಅಲ್ಲಿ ಒಂದು ಕ್ಲೇರ್ ವಾಯಿಂಟ್ ನಿಜವಾದ ಏಂಜಲ್ಸ್ ನ ನೋಡಿ ಅವರು ಹೀಗೆ ಇದ್ದಾರೆ, ಹೀಗೆ ಹೀಲಿಂಗ್ ಕೊಡ್ತಾರೆ ಅನ್ನೋ ಇದು ಪೇಂಟ್ ಮಾಡಿ ಅವರು ಹಾಕಿದ್ದಾರೆ ಆ ಬುಕ್ ಅಲ್ಲಿ. ಸೊ ಹೀಲಿಂಗ್ ಏಂಜಲ್ಸ್ ಎಷ್ಟು ಶಕ್ತಿಯಿಂದ, ಎಷ್ಟು ಲೈಟ್ ಬೀಯಿಂಗ್ಸ್ ನಾವು ಹೇಳ್ತೀವಲ್ಲ, ಇವರು ಬೆಳಕು ಜೀವಿಗಳು ಅಂತ ಏನ್ ಹೇಳ್ತೀವಿ, ಇಷ್ಟು ಪ್ರಕಾಶದಲ್ಲಿ ಬಂದು ನಮ್ ಜೊತೆ ಹೀಲಿಂಗ್ ಮಾಡ್ತಾರೆ. ಸೊ ಯಾರಾದ್ರೂ ಹೀಲಿಂಗ್ ಮಾಡ್ಬೇಕು ಅಂದ್ರೆ ನೋಡಿ, ಈ ತರ ನಮ್ ಜೊತೆ ಬಂದು ಹೀಲಿಂಗ್ ಮಾಡ್ತಾರೆ, ಹೀಲಿಂಗ್ ಕೊಡ್ತಾರೆ. ಸೊ ನಾವು ಎಷ್ಟು ಸತ್ಯ, ನಿಷ್ಠೆ, ಶುದ್ಧವಾಗಿರ್ತೀವೋ ಮತ್ತು ಎಷ್ಟು ಜ್ಞಾನವಂತರಾಗಿರ್ತೀವೋ ಅಷ್ಟು ಹೆಚ್ಚು ಅವರು ನಮ್ಮ ಬಳಿ ಬರ್ತಾ ಇರ್ತಾರೆ. ಓಕೆ, ಏನಾದ್ರೂ ನಕಾರಾತ್ಮಕ ಇದ್ರೆ ಅವ್ರು ಹೊರಟೋಗ್ತಾರೆ, ಬರಲ್ಲ ನಮ್ಮ ಹತ್ರ ಬರಲ್ಲ. ಅವರು ನಿಮಗೆ ಮತ್ತು ನಿಮ್ಮ ಮೂಲಕ ಜ್ಞಾನವನ್ನು ಹಂಚಲು ಬಯಸುತ್ತಾರೆ. ಸೊ ಅವ್ರು ಕಾಯ್ತಾ ಇದ್ದಾರೆ, ವೆಯ್ಟ್ ಮಾಡ್ತಾ ಇದ್ದಾರೆ. ನೀವು ಹೇಗೆ ಅವ್ರನ್ನ ಚಾನೆಲ್ ಮಾಡಿ ಕರೆದು ಹೇಗೆ ಅವರು ನಾಲೆಜ್ ಯೂಸ್ ಮಾಡ್ಕೊಳ್ಳೋದು ನಮ್ ಕೈಯಲ್ಲೇ ಇದೆ. ಯಾಕಂದ್ರೆ ಅವ್ರು ವೆಯ್ಟ್ ಮಾಡ್ತಾ ಇದ್ದಾರೆ ಟು ಇಂಪಾರ್ಟ್ ನಾಲೆಜ್. ಅವರು ನಮಗೆ ಸಹಾಯ ಮಾಡಲು ನಾವು ಉನ್ನತ ಮಟ್ಟದಲ್ಲಿ ಇರ್ಬೇಕು. ಸೊ ಅವ್ರ ಗೈಡೆನ್ಸ್, ಅವ್ರ ಇದು ಬೇಕು ಅಂದ್ರೆ ನಾವು ಒಂದು ಹೈಯರ್ ಲೆವೆಲ್ ಅಲ್ಲಿ ಇರ್ಬೇಕು. ನಮ್ಮ ಆರಾ ಕ್ಲೀನ್ ಆಗಿ ಇಡ್ಬೇಕು, ನಮ್ಮ ಥಾಟ್ ಫಾರ್ಮ್ಸ್, ನಮ್ಮ ವರ್ಡ್ಸ್ ಆರ್ ನಮ್ಮ ಆಕ್ಷನ್ಸ್ ಎಲ್ಲ ಒಂದು ಹೈಯರ್ ಲೆವೆಲ್ ಅಲ್ಲಿ ಒಂದು ಕ್ಲೀನ್ ಆಗಿ ಟುವರ್ಡ್ಸ್ ದ ವೆಲ್ ಬೀಯಿಂಗ್ ಆಫ್ ಮ್ಯಾನ್ ಕೈಂಡ್, ಆ ತರ ಸ್ಟೇಟ್ ಅಲ್ಲಿ ನಾವು ಇಟ್ಟಿರ್ಬೇಕು. ನೆಕ್ಸ್ಟ್ ಬರೋದು ದ ಗ್ರೇಟ್ ಕಾರ್ಮಿಕ್ ಬೋರ್ಡ್, ಮಹಾಕರ್ಮ ಮಂಡಳಿ. ಏನಿದು? ನಾವು ಸತ್ ನಂತರ, ಮರಣದ ನಂತರ ಏನಾಗತ್ತೆ, ನಮ್ಮ ಆತ್ಮ ಏನಾಗತ್ತೆ, ತೀರ್ಪಿಗಾಗಿ ಕಾರಣ ದೇಹಕ್ಕೆ ಹೋಗುತ್ತೆ. ಕಾರಣ ದೇಹ ಅಂದ್ರೆ ಕಾಸಲ್ ಬಾಡಿ. ಈ ಕಾಸಲ್ ಬಾಡಿಗೆ ಹೋಗುತ್ತೆ ಓನ್ಲಿ ವೆನ್ ಮೈಂಡ್ ಎಲ್ಲ ಡಿಸಾಲ್ವ್ ಆಗಿ, ಏನು ಆಸೆ ಆಕಾಂಕ್ಷೆ ಏನಿಲ್ಲ, ಮೈಂಡ್ ಡಿಸಾಲ್ವ್ ಆಯ್ತಂದ್ರೆ ಆರಾಮಾಗಿ ನಮ್ಮ ಆತ್ಮ ಏನಿದೆ ಅಲ್ಲಿ ಹೋಗುತ್ತೆ, ಮೇಲ್ ಹೋಗುತ್ತೆ. ಒಂದು ರೆಲ್ಮ್ ಇದೆ, ಕಾಸಲ್ ಬಾಡಿ ಅಂತ ರೆಲ್ಮ್, ಅಲ್ಲಿ ಹೋಗುತ್ತೆ, ತೀರ್ಪಿಗಾಗಿ ಹೋಗುತ್ತೆ. ಇಟ್ಸ್ ಕಾಲ್ಡ್ ಜಡ್ಜ್ಮೆಂಟ್. ಓಕೆ, ಅಲ್ಲಿ ಹೋದಾಗ ಅಲ್ಲಿ ನಾವು ಉನ್ನತ ಮಟ್ಟದ ಅನೇಕ ಜೀವಿಗಳನ್ನು ಭೇಟಿ ಮಾಡ್ತೀರಿ. ಇದನ್ನೇ ತುಂಬಾ ಜನ ಇದ್ದಾರೆ. ಓಕೆ, ಇಟ್ ಇಸ್ ಅ ಕಾರ್ಮಿಕ್ ಬೋರ್ಡ್ ಅಂತ ಹೇಳ್ತಾರೆ. ತುಂಬಾ ಜನ ಜೀವಿಗಳಿದ್ದಾರೆ. ಸೊ ಈ ಜೀವಿಗಳು ಏನ್ ಮಾಡ್ತಾರೆ, ಇವ್ರು ಎಲ್ಲಕ್ಕಿಂತ ಈ ಏಂಜಲ್ಸ್, ಸ್ಪಿರಿಚುವಲ್ ಟೀಚರ್ಸ್, ಹೀಲರ್ಸ್, ಹೆಲ್ಪರ್ಸ್ಗಿಂತ ಮೇಲ್ಪಟ್ಟದವರಾಗಿದ್ದಾರೆ. ಅವ್ರಕ್ಕಿಂತ ಇನ್ನು ಹೈಲಿ ಇವಾಲ್ವ್ಡ್ ಬೀಯಿಂಗ್ಸ್, ಎನ್ಲೈಟೆಡ್ ಬೀಯಿಂಗ್ಸ್. ಓಕೆ, ಇವರು ಬಂದು ನಾವು ಈ ಜನ್ಮದಲ್ಲಿ ಮಾಡಿದ ಒಳ್ಳೆಯ ಹಾಗೂ ಕೆಟ್ಟ ಕರ್ಮಗಳ ಆಧಾರದ ಮೇಲೆ ಮುಂದಿನ ಜನ್ಮದಲ್ಲಿ ನೀವು ಏನಾಗಬೇಕು ಅಂತ ನಮಗೆ ಮಾರ್ಗದರ್ಶನ ನೀಡ್ತಾ ಇರ್ತಾರೆ. ಸೊ ನೀವು ನಾನ್ ಸತ್ ಮೇಲೆ ಇಲ್ಲ, ನಾನು ಅದೇ ಕುಟುಂಬದಲ್ಲಿ ಹುಟ್ಟಬೇಕು ಅಂದ್ರೆ ನಮ್ಮ ಕರ್ಮದ ಪ್ರಕಾರ ಅವ್ರು ನೋಡ್ತಾರೆ. ಸರಿ, ಅದೇ ಕುಟುಂಬದಲ್ಲಿ ಹುಟ್ಟಬೇಕಾ? ಸರಿ, ಸ್ವಲ್ಪ ಹೊತ್ತು ಕಾಯಿ. ಯಾಕಂದ್ರೆ ಅದೇ ಸರ್ಕಮ್ಸ್ಟೆನ್ಸಸ್ ಅಲ್ಲಿ ಹುಟ್ಟಬೇಕಂದ್ರೆ ಆ ಸರ್ಕಮ್ಸ್ಟೆನ್ಸಸ್ ಆಗ್ಬೇಕು. ಸೊ ಅವ್ರು ಹೇಳ್ಬೋದು, ಪ್ಲೀಸ್ ವೇಟ್ ಫಾರ್ ಸಮ್ ಟೈಮ್. ಅಥವಾ ನಮ್ಮ ಕರ್ಮದ ಮೂಟೆ ತುಂಬಾ ನೆಗೆಟಿವ್ ಆಗಿದೆ ಅಂದ್ರೆ ಅವರು ಇಲ್ಲ, ಸಾಧ್ಯವಿಲ್ಲ, ಈ ಜನ್ಮದಲ್ಲಿ ನೀನು ಸರಿಯಾದ ಪಾಠ ಕಲ್ತಿಲ್ಲ, ನೀನ್ ಸರಿಯಾದ ಲೆಸನ್ಸ್ ಓದಿಲ್ಲ, ಯು ಹ್ಯಾವ್ ನಾಟ್ ಗಾಟ್ ಗುಡ್ ಕರ್ಮ ಇನ್ ದಿಸ್ ಲೈಫ್ ಟೈಮ್. ಸೊ ಏನಾಗತ್ತೆ, ಮುಂದಿನ ಕ್ಷಣದಲ್ಲೇ ಇಲ್ಲ ಒಂದು ಎರಡು ಮೂರು ದಿನದಲ್ಲೇ ನೀವು ಮತ್ತೆ ಹುಟ್ಟು ಬರ್ತೀರಾ. ಟು ಬ್ಯಾಲೆನ್ಸ್ ದ ಬ್ಯಾಡ್ ಕರ್ಮ you have done in this lifetime. So for example, ಉದಾಹರಣೆಗೆ ಹೇಳ್ಬೋದು, ಈ ಜನ್ಮದಲ್ಲಿ ಒಬ್ಬ ಡ್ರಂಕರ್ಡ್ ಆಗಿದ್ದಾರೆ, ಆಲ್ಕೋಹಾಲ್ ಕನ್ಸ್ಯೂಮ್ ಮಾಡ್ಕೊಂಡು ಬೈದು, ಮನೆಯಲ್ಲಿ ಬೈದು, ಮಕ್ಕಳನ್ನ ಹೊಡೆದು, ಆ ತರ ಜೀವನ್, ಇಫ್ ಹಿಸ್ ಲೈಫ್ ಸ್ಟೈಲ್ ವಾಸ್ ಲೈಕ್ ಅ ಡ್ರಂಕರ್ಡ್, ಸತ್ ಮೇಲೆ ಈ ಮಹಾಕರ್ಮ ಮಂಡಳಿ ಏನ್ ಮಾಡತ್ತಂದ್ರೆ, ಇಟ್ ವಿಲ್ ಮೇಕ್ ಹಿಮ್ ಬಾರ್ನ್. ಅವ್ರು ಎಲ್ಲಿ ಮತ್ತೆ ಹುಟ್ಟಬೇಕು ಅಂತ ಅದು ನಿರ್ಣಯ ಮಾಡುತ್ತೆ. ಎಲ್ಲಿ ಹುಟ್ಟತಾನೆ ಅಂದ್ರೆ, ಯಾವ ದೇಶದಲ್ಲಿ ಆಲ್ಕೋಹಾಲೇ ಇಲ್ವೋ ಆ ದೇಶದಲ್ಲಿ ಅವನ್ನ ಜನ್ಮ ಮಾಡಿಸ್ತಾರೆ.
ಯಾಕಂದ್ರೆ ಈ ಜನ್ಮದಲ್ಲಿ ಆಲ್ಕೋಹಾಲ್ ಕುಡಿದು ಲೈಫ್ ವೇಸ್ಟ್ ಮಾಡೋದ್ರಿಂದ ಏನಾಗುತ್ತೆ, ಮುಂದಿನ ಲೈಫ್ ಟೈಮ್ ಅಟ್ಲೀಸ್ಟ್ ನೀನು ಲೆಸನ್ ಕಲ್ತ್ಕೋ ಅಂತ ಆ ತರ ಜಾಗದಲ್ಲಿ ಅವನ್ನ ಜನ್ಮಿಸುತ್ತಾರೆ. ಆಯ್ತಾ? ಇನ್ನೊಂದು ಎಕ್ಸಾಂಪಲ್ ಕೊಡ್ಬೋದು. ಈ ಜನ್ಮದಲ್ಲಿ ನಿಮ್ಗೆ ಡಾಕ್ಟರ್ ಆಗ್ಬೇಕು ಅಂತ ತುಂಬಾ ಆಸೆ, ಆದ್ರೆ ಆಗಕ್ ಆಗ್ಲಿಲ್ಲ. ಸರಿಯಾಗಿ ಓದಿಲ್ವೋ, ಇಲ್ಲ ಮಾರ್ಕ್ಸ್ ಇಲ್ವೋ, ಇಲ್ಲ ಹಣಕಾಸು ಇಲ್ವೋ, ಹೇಗೋ ನಿಮ್ಮಿಂದ ಆಗ್ಲಿಲ್ಲ ಅಂದ್ರೆ ನೆಕ್ಸ್ಟ್ ಲೈಫ್ ಟೈಮ್ ಅಲ್ಲಿ ಏನಾಗತ್ತೆ, ಇಫ್ ಯುವರ್ ಕರ್ಮ ಇಸ್ ವೆರಿ ವೆರಿ ಗುಡ್ ಅಂದ್ರೆ ನೆಕ್ಸ್ಟ್ ಲೈಫ್ ಟೈಮ್ ಅಲ್ಲಿ ನಿಮ್ಮನ್ನ ಒಂದು ಡಾಕ್ಟರ್ ಫ್ಯಾಮಿಲಿನಲ್ಲಿ ಹುಟ್ಟಿಸ್ತಾರೆ. ಸೊ ದಟ್ ನಿಮ್ಮ ಆಸೆ ಒಳ್ಳೆ ಡಾಕ್ಟರ್ ಆಗ್ಬೇಕು ಅಂದ್ರೆ, ಯಾಕೆ ಡಾಕ್ಟರ್ ಆಲ್ಸೋ ಯು ಆರ್ ಸೇವಿಂಗ್ ಲೈಫ್ಸ್ ಅಲ್ವಾ? ಸೊ ಆ ತರ ಪರಿಸ್ಥಿತಿ ಉಂಟು ಮಾಡಿ, ಸರ್ಕಮ್ಸ್ಟೆನ್ಸ್ ಉಂಟು ಮಾಡಿ ಒಳ್ಳೆ ಡಾಕ್ಟರ್ ಫ್ಯಾಮಿಲಿನಲ್ಲಿ ನಿಮ್ಮನ್ನ ಹುಟ್ಟಿಸ್ತಾರೆ. ಸೊ ಇನ್ನೊಂದು ಎಕ್ಸಾಂಪಲ್ ಹೇಳ್ಬೋದು. ಸರ್ ಹೇಳ್ತಾ ಇರ್ತಾರೆ, ಸಪೋಸಿಂಗ್ ಯಾರೋ ಕುರುಡರಾಗಿ ಹುಟ್ಟಿದ್ದಾರೆ ಈ ಜನ್ಮದಲ್ಲಿ ಅಂದ್ರೆ, ಅವನು ಹಿಂದಿನ ಜನ್ಮದಲ್ಲಿ ಸುಳ್ಳು ಸಾಕ್ಷಿ ಹೇಳಿರ್ಬೋದು. ನೋಡಿದ್ದನ್ನ ನೋಡಿಲ್ಲ ಅಂತ ಹೇಳ್ಬೋದು, ಇಲ್ಲ ನೋಡಿಲ್ದಿದ್ದೀರ ಇಲ್ಲ ನಾನು ನೋಡ್ದೆ ಅಂತ ಸುಳ್ಳು ಸಾಕ್ಷಿ ಹೇಳಿದ್ರೆ ಅವನು ಈ ಜನ್ಮದಲ್ಲಿ ಕುರುಡನಾಗಿ ಹುಟ್ಟಿರ್ಬೋದು. ಸೊ ಈ ತರ ಡಿಫ್ರೆಂಟ್ ಎಕ್ಸಾಂಪಲ್ಸ್ ಇದೆ. ಯು ನೆವರ್ ನೋ ಹೇಗೆ ಅವರು ಆನ್ ವಾಟ್ ಬೇಸಿಸ್ ಜಡ್ಜ್ಮೆಂಟ್ ಇಸ್ ಗಿವನ್ ಅಂತ. ಓಕೆ, ಜಡ್ಜ್ಮೆಂಟ್ ಹೇಗೆ ಕೊಡ್ತಾರೆ ಅನ್ನೋದು ನಮಗೆ ಗೊತ್ತಿಲ್ಲ. ಇಟ್ ಇಸ್ ಆಲ್ ಬೇಸ್ಡ್ ಆನ್ ಅವರ್ ಕರ್ಮ ಅಷ್ಟೇ. ಸೊ ನಮ್ಮ ಕರ್ಮದ ಮೂಟೆ ಒಳ್ಳೇದಾಗಿದ್ದರೆ ಅವರು ತುಂಬಾ ಒಳ್ಳೇದಾಗಿದೆ ನಮ್ಮ ಮೂಟೆ ಅಂದ್ರೆ ಅವರು ಒಂದು ಅವಕಾಶಕ್ಕೆ ಬಂದಿದೆ, ಆ ಅವಕಾಶ ಬರೋ ತನಕ ಇದೇ ಲೋಕದಲ್ಲಿ ಇರು, ಆ ಅವಕಾಶ ಬಂದ ಮೇಲೆ ನಿನ್ನ ಅಲ್ಲಿ ನೀನು ಹುಟ್ಟಬಹುದು ಅಂತ ಹೇಳಿ ಅದೇ ಆ ಕಾಸಲ್ ಬಾಡಿ ರೆಲ್ಮ್ ಅಲ್ಲೇ ನಿಮ್ಮ ಆತ್ಮನ ಇಟ್ಟಿರ್ತಾರೆ. ಸರಿನಾ? ಸೊ ದಿಸ್ ಇಸ್ ದ ಪರ್ಪಸ್ ಆಫ್ ದ ಗ್ರೇಟ್ ಕಾರ್ಮಿಕ್ ಬೋರ್ಡ್. ಅದಲ್ದೆ ಶಿವ ಸರ್ ಹೇಳ್ತಾರೆ, ವೈ ಆರ್ ವಿ ಕಾಲಿಂಗ್ ದೆಮ್, ಯಾಕೆ ಅವ್ರನ್ನೆಲ್ಲ ನಾವು ಆಹ್ವಾನಿಸ್ತೀವಿ ಓದುವಾಗ ಅಂದ್ರೆ, ನಾವು ಅವ್ರನ್ನೆಲ್ಲ ಯಾಕೆ ಆಹ್ವಾನಿಸ್ತೀವಿ ಅಂದ್ರೆ, ನಾವು ಓದುವಾಗ ಈ ಕ್ಷಮೆ ಓದುವಾಗ ಅವರೇ ನಮಗೆ ಸಾಕ್ಷಿ. ಸೊ ಅವರನ್ನ ಸಾಕ್ಷಿ ಇಟ್ಟು ನಾವು ಫಾರ್ಗಿವ್ನೆಸ್ ಓದ್ತಾ ಇದ್ದೀವಿ. ಸೊ ಏನಾಗತ್ತೆ, ದೇ ಆರ್ ದ ವಿಟ್ನೆಸ್ ಫಾರ್ ಅವರ್ ಸೋಲ್ಸ್ ಡೆವಲಪ್ಮೆಂಟ್. ಅವರೇ ನಮ್ಮ ಸಾಕ್ಷಿ. ನಾವು ಅವರನ್ನು ನಮ್ಮ ಮಾರ್ಗದರ್ಶಕರಾಗಲು ಹಾಗೂ ನಮ್ಮ ಆತ್ಮಕ್ಕೆ ಸಹಾಯ ಮಾಡಲು ಕರೆಯುತ್ತೀವಿ. ಅವರೇ ನಮ್ಮ ಟೀಮ್. ಸೊ ನೆಕ್ಸ್ಟ್ ಟೈಮ್ ಓದುವಾಗ ಸೋಲ್ ಲೆವೆಲ್ ಅಲ್ಲಿ ಅವ್ರನ್ನ ಕರೆದು ಓದಿ, ಇನ್ನು ಬೇಗ ನಿಮ್ಮ ಕರ್ಮ ಎಲ್ಲ ಸಮತೋಲನೆ ಆಗುತ್ತೆ. ಬೇಗ ನೀವು ಯಾರ್ಯಾರಿಗೆ ನೋವು ಮಾಡಿದಿರೋ, ಇಲ್ಲ ಬೈದಿದಿರೋ, ಇಲ್ಲ ಏನಾದ್ರೂ ಕೆಟ್ಟ ಕೆಲಸ ಮಾಡಿದ್ರೆ ಅದೆಲ್ಲ ನಿಮ್ಮ ಕರ್ಮ ಬ್ಯಾಲೆನ್ಸ್ ಆಗೋಗ್ಲಿ. ನೆಕ್ಸ್ಟ್ ಲೈಫ್ ಟೈಮ್ ಅಲ್ಲಿ ನೀವು ಒಳ್ಳೆ ಸೋಲ್ ಆಗಿ, ಸೊ ದಟ್ ಕ್ಯಾನ್ಸರ್ಗೆ ಕ್ಯೂರ್ ಇಲ್ಲ, HIV ಕ್ಯೂರ್ ಇಲ್ಲ, ಆ ತರ ಸೈಂಟಿಸ್ಟ್ ಆಗಿ ಹುಟ್ಟು ಬರ್ಬೇಕು, ಇಲ್ಲ ಹೀಲರ್ಸ್, ಒಳ್ಳೆ ಹೀಲರ್ಸ್ ಆಗಿ ಹುಟ್ಟು ಬರ್ಬೇಕು, ಇಲ್ಲ ಶಿವ ಸರ್ ತರ ಏನೋ ಒಂದು ಹೊಸ ಬೋಧನೆ ತರಬೇಕು, ಆ ತರ ಬರೋ, ಇಲ್ಲ ಜೀವಿಗಳು ಇನ್ನು ಹೈಯರ್ ಲೆವೆಲ್ ಹೋಗ್ತಾ 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 ಏನಾಗುತ್ತೆ, ವಿ ಅವರ್ ಸೆಲ್ಫ್ ಕ್ಯಾನ್ ಬಿಕಮ್ ಸ್ಪಿರಿಚುವಲ್ ಹೀಲರ್ಸ್, ಸ್ಪಿರಿಚುವಲ್ ಏಂಜಲ್ಸ್, ಆ ತರ ಜೀವಿಗಳಾಗ್ಬೋದು. ಸೊ ನಾಟ್ ಓನ್ಲಿ ಈ ಭೂಲೋಕ, ಈ ಅರ್ತ್ ಮಾತ್ರ ಇಲ್ಲ, ಆತರ ಎಷ್ಟೋ ಗ್ಯಾಲಕ್ಸಿ ಇದೆ, ಎಷ್ಟೋ ಭೂಮಂಡಲಗಳಿವೆ. ನೀವು ಅಲ್ಲಿ ಹೋಗಿ ಯು ಕ್ಯಾನ್ ಬಿಕಮ್ ಜೀವಿಗಳು, ಸರ್ ಸೇಸ್. ಸೊ ಎಷ್ಟೊಂದು ಪರ್ಮ್ಯುಟೇಷನ್ಸ್ ಅಂಡ್ ಕಾಂಬಿನೇಷನ್ಸ್ ಇದೆ ಅಲ್ವಾ? ಸೊ ಆದಷ್ಟು ನಮ್ಮ ಕರ್ಮದ ಮೂಟೆಯನ್ನು ಆದಷ್ಟು ಕ್ಲೀನ್ ಆಗಿ ಪಾಸಿಟಿವ್ ಆಗಿ ಇಟ್ಕೊಳ್ಳೋಣ. ಸೊ ಅವ್ರನ್ನ ಯಾಕೆ ಕರೆಯೋದು ಅಂದ್ರೆ, Sir says it is to witness our forgiveness. So they are our team. So ನಮ್ ಟೀಮ್ ನ ನಾವು ಜೊತೆ ಇಟ್ಟು ಫಾರ್ಗಿವ್ನೆಸ್ ಕೇಳಿ ಹೀಲಿಂಗ್ ಮಾಡೋಣ. ಓಕೆನಾ? ಯಾಕಂದ್ರೆ ಈ ನಕಾರಾತ್ಮಕ ಎನರ್ಜಿ ಎಲ್ಲ ನಾವು ಇಲ್ಲೇ ಬ್ಯಾಲೆನ್ಸ್ ಮಾಡಿಲ್ಲ ಅಂದ್ರೆ ಮುಂದಿನ ಜನ್ಮಕ್ಕೆ ತಗೊಂಡು ಹೋಗ್ತೀವಿ. ಸೊ ಈ ಜನ್ಮದಲ್ಲಿ ಅತ್ತೆ ಸೊಸೆ ಆಗಲ್ಲ ಅಂದ್ರೆ
ಯಾವಾಗ್ಲೂ ಜಗಳ ಮಾಡ್ಕೊಂಡು ಅವ್ರ ಕಂಡೆ ದ್ವೇಷ ಕೋಪ ಎಲ್ಲ ಬರ್ತಾ ಇದ್ರೆ ಅದು ಬ್ಯಾಲೆನ್ಸ್ ಮಾಡಿಲ್ಲ ಅಂದ್ರೆ ಈ ಮಹಾಕರ್ಮ ಮಂಡಳಿ ಏನ್ ಮಾಡತ್ತೆ, ಮುಂದಿನ ಜನ್ಮದಲ್ಲಿ ಹೇಗಾದ್ರೂ ತಾಯಿ ಮಗುವಾಗಿ ಹುಟ್ಸತ್ತೆ. ತಾಯಿ ಮಗುವಾಗಿ ಹುಟ್ಟಿಸಿದಾಗ ಏನಾಗತ್ತೆ, ಯು ಹ್ಯಾವ್ ಟು ಅವ್ರನ್ನ ಪ್ರೀತಿ ಮಾಡ್ಲೇಬೇಕು. ಸೊ ಯು ಆಸ್ಕ್ ಯುವರ್ ಸೆಲ್ಫ್, ಈ ನಕಾರಾತ್ಮಕ ಶಕ್ತಿಯನ್ನು ಮುಂದಿನ ಜನ್ಮಕ್ಕೆ ನಾನ್ ತಗೊಂಡ್ ಹೋಗ್ಬೇಕಾ ಅಂತ ಕೇಳಿ. ಆಯ್ತಾ? ಸೊ ಶಿವ ಸರ್ ಬ್ಲೆಸ್ಸಿಂಗ್ ಮಾಡುವಾಗ ಏನಾಗತ್ತಂದ್ರೆ ಇವರು ಬೊರಬುದೂರ್ ಈ ಸಲ ರೀಸೆಂಟ್ ಆಗಿ ಸರ್ ಬ್ಲೆಸ್ಸಿಂಗ್ ಮಾಡುವಾಗ ಬೊರಬುದೂರು ಅಲ್ಲಿ 11 ದೇವರಾಜಸ್ ಬಂದ್ರಂತೆ. ನಮಗ್ ಗೊತ್ತಿರೋದು ಒಬ್ರೇ ದೇವರಾಜ ಮುಂಚೆ ಎಲ್ಲ. ಈಗ ಬ್ಲೆಸ್ಸಿಂಗ್ ಅಲ್ಲಿ ಕೂತಾಗ 11 ದೇವರಾಜಸ್ ಇದಾರೆ, 11 ದೇವರಾಜ ಬಂದ್ರು ಅಂತ ಹೇಳಿದ್ರು ಸರ್. ಸೊ ಈ ಹೈಯರ್ ಬೀಯಿಂಗ್ಸ್ ಎಲ್ಲ ಶಿವ ಸರ್ ಕೇಳಿದಾಗ ಬ್ಲೆಸ್ಸಿಂಗ್ ಕರೆದಾಗ ಇವರೆಲ್ಲ ಬರ್ತಾರೆ. ನಮಗ್ ಬರ್ತಾರಾ ಅಂತ ಕೇಳ್ಬೋದು. ನಾವು ಅಷ್ಟು ಶಿವ ಸರ್ ಲೆವೆಲ್ಗೆ ಇದೀವಾ ಅಂತ ನಾವ್ ಮತ್ತೆ ಕೇಳ್ಕೋಬೇಕು ನಮ್ಮನ್ನ. ಆ ಲೆವೆಲ್ಗೆ ಹೋದ್ರೆ ಅವರೆಲ್ಲ ಬರ್ತಾರೆ. ಸರಿನಾ? ಸೊ ಈ ಪ್ರಪಂಚದಲ್ಲಿ ನಾವೇ ವಿಶ್ವದಲ್ಲಿ ನಾವೊಬ್ರೇ ಇದೀವಿ ಅಂತ ತಿಳ್ಕೋದು ತುಂಬಾ ಮೂರ್ಖತನ ಅಲ್ವಾ? ವಿ ಆರ್ ನಾಟ್ ದ ಓನ್ಲಿ ಒನ್ ಇನ್ ದಿಸ್ ಯೂನಿವರ್ಸ್. ಈ ತರ ಎಷ್ಟೋ ಯೂನಿವರ್ಸ್ ಇದೆ. ಸೊ ಸರ್ ಕರ್ದಾಗಲ್ಲ ಆ ಜೀವಿಗಳು ತುಂಬಾ ಲೈಟ್ ಇಯರ್ಸ್ ಇಂದ ದೂರದಿಂದ ಬಂದು ನಮ್ಮ ಭೂಮಿ ಬ್ಲೆಸ್ ಮಾಡಕ್ಕೆ, ಹೆಲ್ಪ್ ಮಾಡಕ್ಕೆ ಅವರೆಲ್ಲ ಬರ್ತಾರೆ. ಆ ಜೀವಿಗಳೆಲ್ಲ ಬರ್ತಾರೆ. ಸೊ ನಾಟ್ ಓನ್ಲಿ ಈ ನಮ್ಮ ಭೂಮಂಡಲ, ಓಕೆ, ಅನೇಕ ಭೂಮಂಡಲಗಳಿವೆ ಅಲ್ವಾ? ಅನೇಕ ಯೂನಿವರ್ಸ್ಗಳಿವೆ, ಎಷ್ಟೊಂದು ಗ್ಯಾಲಕ್ಸಿಗಳಿವೆ. ಆ ಜೀವಿಗಳೆಲ್ಲ ಬಂದು ಹೆಲ್ಪ್ ಮಾಡ್ತಾರೆ. ಸೊ ನಾಟ್ ಓನ್ಲಿ ದಿಸ್, ದೆ ಮೆನಿ ಯೂನಿವರ್ಸ್. ಆ ಯೂನಿವರ್ಸ್ಗೆಲ್ಲ ಲೈಫ್ ಎಲ್ಲ ನೋಡ್ಕೋತಾ ಇದ್ದಾರೆ, ಎಲ್ಲ ಬ್ಲೆಸ್ಸಿಂಗ್ಸ್ ಮಾಡ್ತಾರೆ. ಸೊ ಆಲ್ ಇಸ್ ಡಿವೈನ್ ಎನರ್ಜಿ. ಸೊ ನಮ್ಮಂತೆ ಅನೇಕ ಲೋಕಗಳಿವೆ, ಅನೇಕ ಗ್ಯಾಲಕ್ಸಿ, ಅನೇಕ ವಿಶ್ವಗಳಿವೆ, ಎಲ್ಲಾ ಉನ್ನತ ಜೀವಿಗಳು ಅನೇಕ ಲೈಟ್ ಇಯರ್ಸ್ ದೂರದಿಂದ ಭೂಮಿ ತಾಯಿ ಮಾತ್ರ ಅಲ್ಲ, ಎಲ್ಲಾ ಭೂಮಂಡಲಗಳನ್ನು ಬ್ಲೆಸ್ ಮಾಡಕ್ಕೆ ಶಿವ ಸರ್ ಬ್ಲೆಸ್ಸಿಂಗ್ ಅಲ್ಲೂ ಬರ್ತಾರೆ. ಇಲ್ದಿದ್ರು ಅವ್ರ ಕೆಲ್ಸನೇ ಬ್ಲೆಸ್ ಮಾಡಿ ಎಲ್ಲ ನೋಡ್ಕೊಳ್ಳೋದೆ ಈ ಜೀವಿಗಳ ಕೆಲ್ಸ. ಆಯ್ತಾ? ಸೊ ಇವರೇ ಹೈಯರ್ ಬೀಯಿಂಗ್ಸ್. ಸೊ ಇವ್ರನ್ನೇ ಸರ್ ಬ್ಲೆಸ್ಸಿಂಗ್ ಅಲ್ಲಿ ಇನ್ವೋಕ್ ಮಾಡ್ತಾರೆ. ಸ್ಪೆಷಲ್ ಬ್ಲೆಸ್ಸಿಂಗ್ಸ್ ಅಲ್ಲಿ ಕೈ ಹಿಡ್ಕೊಳ್ಳಿ ಅಂತ ಕೇಳಿ ಆ ಬ್ಲೆಸ್ಸಿಂಗ್ಸ್ ಎಲ್ಲ ನಮಗ್ ಕೊಡ್ತಾರೆ. ಸೊ ಈ ಬ್ಲೆಸ್ಸಿಂಗ್ಸ್ ಎಲ್ಲ ಕೊಡುವಾಗ ಏನಾಗತ್ತೆ, ಏನೋ ಎಲ್ಲೋ ನಮ್ ಕರ್ಮ ಎಲ್ಲೋ ಕ್ಲಿಯರ್ ಆಗ್ತಾ ಇದೆ. ಸೊ ಲೈವ್ ಬ್ಲೆಸ್ಸಿಂಗ್ಸ್ ಎಲ್ಲ ಒಂದೊಂದ್ಸಲ ಮಿಸ್ ಮಾಡ್ಬೇಡಿ. 24 hours ಆಕ್ಟಿವ್ ಅಂತ ಹೇಳ್ಬೋದು, ಬಟ್ ಸಮ್ ಟೈಮ್ಸ್ ಈ ಲೈಟ್ ಬೀಯಿಂಗ್ಸ್ ಎಲ್ಲ ಬರೋವಾಗ ಈ ತರ ಬ್ಲೆಸ್ಸಿಂಗ್ಸ್ ಎಲ್ಲ ಮಿಸ್ ಮಾಡ್ಕೋಬೇಡಿ. ಇದೆಲ್ಲ 24 hours ಆಕ್ಟಿವ್ ಆಗಲ್ಲ, ಬರೀ ಆ ಕ್ಷಣಕ್ ಮಾತ್ರ ಬಂದು ಬ್ಲೆಸ್ ಮಾಡಿ ಹೋಗ್ತಾರೆ. ಆಯ್ತಾ? ಸೊ ಕನ್ಕ್ಲೂಷನ್ ಏನ್ ಮಾಡೋಣ, ಯಾವಾಗ್ಲೂ ಕ್ಷಮೆ ಕೇಳಿ, ಮಾಡ್ತಾ ಮಾಡ್ತಾ ಪ್ರೀತಿ, ದಯೆ, ಕರುಣೆ ಯಾವಾಗ್ಲೂ ನಿಮ್ಮಲ್ಲಿ ಇರ್ಲಿ. ಆಗೇನಾಗತ್ತೆ, ಯು ವಿಲ್ ಹ್ಯಾವ್ ಎನ್ ಆರಾ ಆಫ್ ಕಂಪ್ಯಾಷನ್. ಕರುಣೆಯ ಸೆಲೆವು ನಿಮ್ಮಲ್ಲಿ ಸದಾ ಇರುತ್ತೆ. ಅದಿರುವಾಗ ಅದೇ ನಿಮ್ಮ ಪ್ರೊಟೆಕ್ಷನ್ ಅಗೇನ್ಸ್ಟ್ ಎವ್ರಿಥಿಂಗ್ ನೆಗೆಟಿವ್. ಓಕೆ? ಸೊ ಯಾವಾಗ್ಲೂ ಸದಾ ದೇವರೊಂದಿಗೆ ನಿಮ್ಮ ಸೋಲ್ ಕನೆಕ್ಷನ್, ದೇವರೊಂದಿಗೆ ಇರೋ ಕನೆಕ್ಷನ್ ಯಾವಾಗ್ಲೂ ಸದಾ ನಿಮ್ಮಲ್ಲಿ ಇರ್ಲಿ. ಓಕೆ? ಸೊ ಇಟ್ ಇಸ್ ಓನ್ಲಿ ಅ ಶಾರ್ಟ್ ಟ್ರಿಪ್, ಎಂಜಾಯ್ ಇಟ್. ಈ ಜೀವನ ಒಂದು ಸಣ್ಣ ಪ್ರಯಾಣ, ಅದನ್ನ ಹೇಗೆ ನಾವು ತಗೊಂಡ್ ಹೋಗೋದು ನಮ್ ಕೈಯಲ್ಲಿ ಇದೆ. ಎಲ್ಲಾ ಕಲೀರಿ, ಸಹಾಯ ಮಾಡಿ, ಸೆಲ್ಫ್ಲೆಸ್ ಆಗಿ ಸಹಾಯ ಮಾಡಿ, ಆರಾಮಾಗಿ ನಮ್ ಕರ್ಮ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ಬೋದು. ಎಲ್ಲ ಈಗ ಮಾಡೋ ಓದೋದು, ಕಲಿಯೋದು, ಹೀಲಿಂಗ್ ಮಾಡೋದು ಎಲ್ಲ ಫೌಂಡೇಶನ್ ಏನ್ ಮಾಡ್ತಾ ಇದೀವಿ, ನಮ್ಮ ಮುಂದಿನ ಜನ್ಮಕ್ಕೆ ಮಾಡ್ತಾ ಇದೀವಿ. ಇದನ್ನ ನೀವು ಮನ್ಸಲ್ಲಿ ಇಡ್ಬೇಕು ಅಷ್ಟೇ. ಆಯ್ತಾ? ಸೊ ವಿತ್ ದಿಸ್ ಮುಕ್ತಾಯ ಮಾಡೋಣ. ಶಿವ ಸರ್ಗೆ ವಂದನೆಗಳು. ಈ ತರ ಬ್ಯೂಟಿಫುಲ್ ಬೋಧನೆ ನಮಗ್ ಕೊಟ್ಟಿದ್ದಕ್ಕೆ ಈ ಜನ್ಮದಲ್ಲಿ ಇವರಿಗೆ ನಾವು ಕೃತಜ್ಞತೆ ಅರ್ಪಿಸ್ಲೇಬೇಕು. ಸೊ ಶಿವ ಸರ್, ಥ್ಯಾಂಕ್ ಯು.